ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ರಾಜ್ಯದಲ್ಲಿ ಈಗ ದೊಡ್ಡದಾದಂಥ ಒಂದು ಅನಾಹುತ ಅಂದರೆ ಹಾರ್ಟ್ ಅಟ್ಯಾಕ್. ಅಪ್ಪು ಅವ್ರದ್ದು ಹಾರ್ಟ್ ಅಟ್ಯಾಕ್ ಆದಮೇಲೆ ಅವ್ರಿಗೆ ಹೃದಯ ಸ್ತಂಭನ ಅಂತಾರೆ, ಅದನ್ನು ಹೇಳ್ತಾರೆ ನಮ್ಮ ಡಾಕ್ಟರ್. ಅದಾದಮೇಲೆ ಬಹಳಷ್ಟು ಜನ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಬಹಳಷ್ಟು ಹಾಸ್ಪಿಟ್ಲಿಗೆ ಹೋಗೋದು, ತೋರಿಸ್ಕೊಳ್ಳೋದು ಹಾಗೆಲ್ಲ. ಬಟ್ ಇವತ್ತು ಏನಾಗಿದೆ ಅಂದರೆ ಹಾಸನ, ಮಂಡ್ಯ ಇಲ್ಲೆಲ್ಲ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದ್ರಿಂದ ಇವತ್ತು ಎಲ್ರಿಗೂ ಒಂಥರ ಏನಾಗುತ್ತೋ, ಯಾವ ಟೈಮ್ ಏನೋ ಅನ್ನುವಂಥದ್ದು. ಇಡೀ ರಾಜ್ಯದಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಬಗ್ಗೆನೇ ದೊಡ್ಡ ಚರ್ಚೆ. ಅದು ಮೀಡಿಯಾ ಇರಲಿ, ಪಬ್ಲಿಕ್ ಇರಲಿ, ಎಲ್ಲೇ ಇರಲಿ. ಕಾರಣ ಇಷ್ಟೇ, ಹೃದಯ ಅನ್ನೋದು ಬಹಳ ಮುಖ್ಯ. ಅದು ಬಡಿತಾ ಇದ್ರೆ ನಾವು ಬದುಕ್ತಾ ಇರ್ತೇವೆ. ಸೊ ಅದು ಯಾವಾಗ ನಿಲ್ಲತ್ತೋ ಅವತ್ತು ನಾವು ನಿಂತಂಗೆ. ಸೊ ಅದಕ್ಕಾಗಿ ಇವತ್ತು ಹಾರ್ಟ್ ಅಟ್ಯಾಕ್, ಅದು ಕೂಡ 12 ವರ್ಷ, 15 ವರ್ಷ, 18 ವರ್ಷ, 25 ವರ್ಷ, ಯಂಗ್ ಹುಡುಗರು ಎಲ್ಲ ಹಿಂಗೆ ಡ್ಯೂಟಿ ಮೇಲೆ ಇದ್ದವರು, ಕಾಲೇಜ್ ಹೋಗೋರು, ಇವರೆಲ್ಲ ಒಂದೇ ಸಾರಿ. ಸೊ ಇದಕ್ಕೋಸ್ಕರ ಯಾಕೆ ಆಗ್ತಾ ಇದೆ? ಈಗಾಗಲೇ ಅದಕ್ಕಾಗಲೇ ತನಿಖೆ ಮಾಡ್ತಾ ಇದ್ದಾರೆ, ವರದಿ ಕೊಡ್ತಾರೆ ಮಂಡೇ. ಆದರೆ ಮುಖ್ಯವಾಗಿ ನಾವು ಏನು ಎಚ್ಚರಿಕೆ ವಹಿಸಬೇಕು, ಪ್ರಿಕಾಷನರಿ ಏನು ತಗೋಬೇಕು, ಹೃದಯಘಾತ ಆಗಲಿಕ್ಕೆ ಏನು ಕಾರಣ, ಹಾರ್ಟ್ ಅಟ್ಯಾಕು. ಸೊ ಇವೆಲ್ಲ ವಿಚಾರವಾಗಿ ನಾವು ಇವತ್ತು ಚಿಂತನೆ ಮಾಡಲಿಕ್ಕೆ ನಮ್ಮ ಖ್ಯಾತ ಹೃದಯ ತಜ್ಞರು, ಈ ಭಾಗದ ಬಹಳಷ್ಟು ಚಿಂತಕರು ಮತ್ತು ಜನರಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಇದ್ದೇವೆ. ನಮ್ಮ ಡಾಕ್ಟರ್ ಚಿಂತಾಮಣಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ನಿಮ್ಮ ಪರವಾಗಿ ಸ್ವಾಗತ ಮಾಡ್ತೇವೆ. 1 ನಿಮಿಷ ಅವರೇ ಅವ್ರ ಪರಿಚಯ ಮಾಡ್ತಾರೆ. ಸರ್, 1 ನಿಮಿಷ ನಿಮ್ಮ ಪರಿಚಯ. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಸ್ಕ್ ನ್ಯೂಸ್ ಅವ್ರಿಗೆ ತುಂಬಾ ಅಭಿನಂದನೆಗಳು. ನನಗೆ ಕರೆದು ಇದು ಮಾಡಿದ್ದಕ್ಕೆ ಥ್ಯಾಂಕ್ಸ್. ಈಗ ನಂದು ಪರಿಚಯ ಅಂದ್ರೆ, ನಾನು ಫಸ್ಟ್ ಕಾರ್ಡಿಯೋಲಜಿಸ್ಟ್ ಗದಗಿಗೆ ನಾನು ಬಂದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆಯ್ತು. ಒಂದು 7 ಇಯರ್ಸ್ಲಿಂದ ಇಲ್ಲಿ ಒಂದು 4,000 ಆಪರೇಷನ್ ಮಾಡೀನಿ. ಅದರೊಳಗೆ ಮೋರ್ ದ್ಯಾನ್ 2,000ಗಿಂತ ಜಾಸ್ತಿ ಆಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಮಾಡೀನಿ. ಸೊ ಈಗ ಹೆಂಗೆ ಎಲ್ಲರಿಗೂ ಒಂದು ಆತಂಕ ಮೂಡಿಬಿಟ್ಟೈತೆ, ಹೃದಯಾಘಾತ ಬಹಳಷ್ಟು ಕಡಿಮೆ ವಯಸ್ಸಿನವರು ಎಲ್ಲರೂ ಹೃದಯಾಘಾತದಿಂದ ಮರಣ ಹೊಂದ್ಲಿಕ್ಕತ್ತಾರ, ಬಹಳಷ್ಟು ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ಲಿಕ್ಕತ್ತಾವು. ಇದು ನಮ್ಮ ಗದಗ ಒಳಗನು ಸುದಕ ಒಂದು 10 ವರ್ಷಕ್ಕಿಂತ ಮುಂಚೆಂದನೂ ಹಾಕೋತನ ಇದ್ವು. ಓಕೆ. ಬಟ್ ಅವಾಗ ಹಾರ್ಟ್ ಅಟ್ಯಾಕ್ ಆದಾಗ ಆಪರೇಷನ್ ಮಾಡ್ಲಿಕ್ಕೂ ಯಾರು ಇರ್ಲಿಲ್ಲ. ಓಕೆ. ಸ್ವಂತ ನನ್ನ ತಂದೆಯವರ ಫಿಸಿಷಿಯನ್ ಇದ್ರು. ಓಕೆ. ಯಾರು ಹಾರ್ಟ್ ಸ್ಪೆಷಲಿಸ್ಟ್ ಇರ್ಲಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಫಸ್ಟ್ 1 ಅವರ್ ಬಹಳ ಇಂಪಾರ್ಟೆಂಟ್, ಗೋಲ್ಡನ್ ಅವರ್ ಅಂತಾರ. ಆ ಟೈಮ್ ಒಳಗೆ ಏನ್ರೆ ಕರೆಕ್ಟ್ ಆಗಿ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಸಿಕ್ಕು, ಆಂಜಿಯೋಪ್ಲಾಸ್ಟಿ ಆತು ಅಂತಂದ್ರ ಜೀವನ ಉಳಿತಾವ್. ಓಕೆ. ಒಂದಿಷ್ಟು ಇಂಜೆಕ್ಷನ್ ಇರ್ತಿದ್ವು ಮುಂಚೆ, ಈಗನೂ ಅವ. ಎಲ್ಲೆಲ್ಲಿ ಕ್ಯಾಥ್ಲ್ಯಾಬ್ ಫೆಸಿಲಿಟಿ ಇಲ್ಲ, ಇಂಟರ್ವೆನ್ಷನ್ಸ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಲ್ಲಿ ಬರೀ ಇಂಜೆಕ್ಷನ್ ಅಷ್ಟೇ ಕೊಡ್ತಾರ. ಇಂಜೆಕ್ಷನ್ ಸಕ್ಸಸ್ ರೇಟ್ ಬರೀ 50%. ಓಕೆ. 50% ಫೇಲ್ ಆಗ್ಬಿಡ್ತಾವ್. ಓಕೆ. ಸೊ ಮುಂಚೆ ಗದಗ ಡಿಸ್ಟ್ರಿಕ್ಟ್ ಒಳಗೆ ಯಾರ್ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದ್ವು, ಇಂಜೆಕ್ಷನ್ ಎಲ್ಲ ಕೊಟ್ಟಾದ್ಮೇಲೆ ಮುಂದೆ ಕಳಿಸ್ತಿದ್ರು ಅವ್ರು. 24 ತಾಸು ಇಟ್ಕೊಂಡು ಅವ್ರಿಗೆಲ್ಲ ಸರಿ ಮಾಡಿ. ಎಷ್ಟೋ ಜನ ಇಲ್ಲಿಂದ ಹುಬ್ಳಿ ಮುಟ್ಟೋ ಒಳಗನ ರಸ್ತೆ ಮರಣ ಆಗ್ಬಿಡ್ತಿತ್ತು. ಎಷ್ಟೋ ಜನರಿಗೆ ನಮ್ಮ ಫಾದರ್ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ರು ಆಪರೇಷನ್ ಮಾಡಿಸ್ಲಿಕ್ಕೆ ಒಂದೊಂದ್ ಟೈಮ್ ಒಳಗ. ಅವ್ರ ಜೋಡಿ ನಾನು ಎಷ್ಟೋ ಸರತೆ ಹೋಗೀನಿ. ಅದಕ್ಕೆ ಅವಾಗ್ಲಿಂದಾನೇ ಹೇಳ್ತಿದ್ರು, ಗದಗ ಡಿಸ್ಟ್ರಿಕ್ಟ್ ಒಳಗೆ ಇಷ್ಟು ಹಾರ್ಟ್ ಪೇಷಂಟ್ ಅವ, ಇಷ್ಟು ಮರಣ ಆಗ್ಲಿಕ್ಕತ್ತಾವು. ಸೊ ಎದಕ್ಕೆ ಒಬ್ರು ಕಾರ್ಡಿಯಾಲಜಿಸ್ಟು ಇಲ್ಲ. ಸೊ ಅವಾಗಿಂದನ ಆ ಕಲ್ಪನೆ ನಮ್ಮ ಫಾದರ್ಗೂ ಬಂತು, ಇಲ್ಲ ನೀ ಹೆಂಗಾರ ಮಾಡಿ ಕಾರ್ಡಿಯಾಲಜಿಸ್ಟ್ ಆಗಿ ಇಲ್ಲಿ ಬಂದು ಆಪರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಎಷ್ಟರ ಟೈಮ್ ಹೋಗ್ಲಿ ಏನಾರ ಆಗ್ಲಿ ನೀ ಮಾಡಿ ಬಾ ಅಂತೇಳಿ. ಅವಾಗ್ಲಿಂದ ನನಗೆ ಒಂದು ಇಂಟ್ರೆಸ್ಟ್ ಹುಡ್ತು. ಒಬ್ರು ಇಲ್ಲ ಗದಗ ಡಿಸ್ಟ್ರಿಕ್ಟ್ ಒಳಗ, ಇದು ಮಾಡಿದ್ರೆ ಜನರಿಗೆ ಬಹಳ ಹೆಲ್ಪ್ ಆಗ್ತಾವು. ಆಮ್ಯಾಗ ನನಗೂ ಇಂಟ್ರೆಸ್ಟ್ ಇತ್ತು, ಮೊದ್ಲಿಗಿಂದ ನಮ್ಮ ಫಾದರ್ಗೂ ಬಹಳ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನಾನು ಮುಖಾಂತರ ಅವಾಗಿಂದನ ಇದ್ರೊಳಗೆ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಕಾರ್ಡಿಯಾಲಜಿ ಮಾಡಿ ಬಂದೆ. ಬಂದಾದ್ಮೇಲಿಂದ ನನಗೆ ಪ್ರಾಕ್ಟೀಸ್ ಹತ್ತದೋ ಇಲ್ಲೋ ಅದೇನೂ ಕಲ್ಪನೆ ಇರ್ಲಿಲ್ಲ. ಒಟ್ಟು ನಮ್ ಗದಗಿಗೆ ಬರ್ಬೇಕಂತಿತ್ತು, ಇಲ್ಲೇ ಸೇವೆ ಕೊಡ್ಬೇಕಂತ ನಮ್ಮ ಫಾದರ್ ಆಸೆ ಇತ್ತು. ಅದ್ರ ಸಲುವಾಗಿ ಮಾಡ್ಬೇಕಂತ ಬಂದೆ. ಬಂದಾದ್ಮೇಲಿಂದ ಕೇಸ್ ಲೋಡ್ ಇಷ್ಟ ಇರ್ತಾವ ನನಗೆ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈಗ 10 ವರ್ಷ ಒಳಗ ನಾ ಹೇಳಿಕತ್ತೀನಿ, ಲಾಸ್ಟ್ ಒಂದು 6-7 ಇಯರ್ಸ್ ಒಳಗ 4,000ಗಿಂತ ಜಾಸ್ತಿ ಆಪರೇಷನ್ ಮಾಡೀನಿ. ಆಮೇಲೆ ಈಗ ಒಂದ್ 7-8 ವರ್ಷ ಆದ್ಮೇಲೆ ಈಗ ಒಂದು 2 ಇಯರ್ಸ್ಲಿಂದ ಇನ್ನೊಬ್ರು ಕಾರ್ಡಿಯಾಲಜಿಸ್ಟ್ ಬಂದಾರ. ಆಲ್ಮೋಸ್ಟ್ 10 ವರ್ಷ, ಒಂದು ಡಿಕೇಡ್ ಒಬ್ರು ಇರ್ಲಿಲ್ಲ. ಹಿಂಗೆ ಎಷ್ಟೋ ಡಿಸ್ಟ್ರಿಕ್ಟ್ ಅವ. ಕೊಪ್ಪಳ ಡಿಸ್ಟ್ರಿಕ್ಟ್ ಒಳಗೆ ಒಬ್ರು ಇರ್ಲಿಲ್ಲ, ಗಂಗಾವತಿ ಮಠ ಒಬ್ರು ಇರ್ಲಿಲ್ಲ, ಹುಬ್ಳಿ ಬಿಟ್ರೆ ನಾ ಒಬ್ಬನ ಕಾರ್ಡಿಯಾಲಜಿಸ್ಟ್. ಹಾರ್ಟ್ ಅಟ್ಯಾಕ್ ಆದ್ರೆ ಗಂಗಾವತಿಲಿಂದ ಕೊಪ್ಪಳಲಿಂದ ಬರ್ತಿದ್ರು ಗದಗಿಗೆ ಆಪರೇಷನ್ ಮಾಡಿಸ್ಲಿಕ್ಕೆ. ಸೊ ಪೇಷಂಟ್ ಬಹಳವ, ಬಟ್ ಡಾಕ್ಟರ್ಸ್ ಕೊರತೆ ಬಹಳವ. ಸರ್, ನೀವು ಬಂದಿದ್ದು, ನಿಮ್ಮ ಹೆಸರ ಡಾಕ್ಟರ್ ಸಂಜೀವ್. ನೀವು ಏನಂದ್ರೆ ಈ ಹೃದಯ ಸಂಬಂಧ ಕಾಯಿಲೆಗಳಿಗೆ ಒಂಥರ ಸಂಜೀವನಿ ಇದ್ದಂಗೆ. ಸರ್, ಈಗ ನಮ್ಗೆ ಏನಂದ್ರೆ ಜನ ಯಾಕೆ ಹಾರ್ಟ್ ಅಟ್ಯಾಕ್ ಆಗತ್ತೆ, ಇದು ಒಂದು ಪ್ರಶ್ನೆ. ಹೌದು. ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಕಾರಣ ಏನು, ಅದರ ಲಕ್ಷಣಗಳೇನು? ಹೌದು.
ಸೊ ಈಗ ಡೈರೆಕ್ಟ್ಲಿ ಫಸ್ಟ್ ನೀವು ಈ ಸದ್ಯಕ್ಕೆ ಆತಂಕ ಮೂಡಿಸಿದ್ದು ಎಲ್ಲಾರ ತಲೆ ಒಳಗೆ ಯಾಕೆ ಇಷ್ಟು ಹಾರ್ಟ್ ಅಟ್ಯಾಕ್ ಆಗ್ಲಿಕತ್ತಾವು, ಯಾಕೆ ಸಣ್ಣ ವಯಸ್ಸದವ್ರಿಗೆ ಆಗ್ಲಿಕತ್ತಾವು. ಇನ್ನೊಂದು ಕ್ವಶನ್ ಎಲ್ಲರಿಗೂ ಯಾಕೆ ಕೋವಿಡ್ ವ್ಯಾಕ್ಸಿನ್ ಲಿಂದ ಏನಾರ ಆಗ್ಲಿಕತ್ತಾವ, ಅದೊಂದು ದೊಡ್ಡ ಕ್ವಶನ್ ಆಗ್ಬಿಟ್ಟದ ಎಲ್ಲರಿಗೂ. ಕರೋನಾದಿಂದ ಕೋವಿಡ್. ಸೊ ಎಲ್ಲರಿಗೂ ಗೊತ್ತವ ಕೋವಿಡ್ ಟೈಮ್ ಒಳಗ ಬಹಳಷ್ಟು ಹಾರ್ಟ್ ಅಟ್ಯಾಕ್ ಆದವು. ಕೋವಿಡ್ ಸೋಂಕಿನಿಂದ ಆಗುದು ಕಾಮನ್, ಬಹಳಷ್ಟು ಮಂದಿಗೆ ನಾವು ನೋಡಿವ ಅವಾಗ ಆಗಿದ್ದು. ರಕ್ತ ಹೆಪ್ಪಗಟ್ಟುವುದು ಬಹಳ ಜಾಸ್ತಿ ಆಗ್ತಾವ, ಕೆಲವೊಬ್ಬರಿಗೆ ಪ್ಯಾಲ್ಸಿ ಹೊಡೆದು ಸ್ಟ್ರೋಕ್ ಆಗ್ತಾವ, ಕೆಲವೊಬ್ಬರಿಗೆ ಹಾರ್ಟ್ ಲಿಂದ ಕುಪ್ಸಕ್ ಹೋಗೋ ರಕ್ತನಾಳ ಒಳಗೆ ಬ್ಲಾಕ್ ಆಗಿ ಪಲ್ನರಿ ಎಂಬೋಲಿಸಮ್ ಅಂತ ಆಗ್ತಾರ. ಹಾರ್ಟ್ ಅಟ್ಯಾಕ್ನು ಬಹಳ ಅದು ಆ ಟೈಮ್ ಒಳಗ. ಸೋಂಕ್ಲಿಂದ ಆಗುದು ಬಹಳ ಕಾಮನ್ ಇತ್ತು, ಎಲ್ಲರಿಗೂ ಗೊತ್ತವ, ಅವು ಪ್ರೂವನು ಅವ. ಬಟ್ ವ್ಯಾಕ್ಸಿನ್ ಲಿಂದ ಆಗುದು ಅಂತ ಹೇಳಿ ಈಗೇನ್ ಬಹಳ ಆಗ್ಲಿಕ್ಕತ್ತಲ್ಲ, ಬಹಳಷ್ಟು ಸಂಶೋಧನೆ ಆಲ್ರೆಡಿ ಮಾಡ್ಯಾರ ಇದ್ರ ಮೇಲೆ. ಎಲ್ಲಾ ಸ್ಟಡೀಸ್ ಪ್ರಕಾರ ಕೋವಿಡ್ ವ್ಯಾಕ್ಸಿನ್ ಗೆ ಹಾರ್ಟ್ ಅಟ್ಯಾಕ್ ಗೆ ಏನು ಲಿಂಕ್ ಇಲ್ಲ. ಎಸ್ ಕರೆಕ್ಟ್. ಇದು ಫಸ್ಟ್ ಎಲ್ಲಾ ಜನರಿಗೂ ಕ್ಲಿಯರ್ ಆಗ್ಬಿಡ್ಬೇಕು. ಇದನ್ನ ಮೀಡಿಯಾ ಒಳಗೂ ಬಹಳಷ್ಟು ಮಂದಿ ಕ್ವಶನ್ ಮಾಡ್ತಾರ, ಬಟ್ ಇದು ಸೈಂಟಿಫಿಕಲಿ ಪ್ರೂವ್ ಆಗೈತೆ, ಒಬ್ರಿಬ್ರು ಹೇಳುದಲ್ಲ. ಎಷ್ಟೋ ಸಾವಿರಾರು ಪೇಷಂಟ್ಸ್ ಗೆ ಎಲ್ಲಾ ಚೆಕ್ ಮಾಡಿ ಆ ವ್ಯಾಕ್ಸಿನ್ ಏನ್ರಿ ಇದಂತ. ಅಫ್ಕೋರ್ಸ್ ಎಲ್ಲರೇ ಒಂದು ಕಾಂಪ್ಲಿಕೇಶನ್ ಆಗ್ತಾವ, ಎಲ್ಲಾ ವ್ಯಾಕ್ಸಿನ್ಗೂ ಕಾಂಪ್ಲಿಕೇಶನ್ ಇರ್ತಾವ. ಹಂಗ ಇದಕ್ಕೆ 10 ಲಕ್ಷ ಮಂದಿಗೆ ವ್ಯಾಕ್ಸಿನ್ ಕೊಟ್ರ 3 ಅಥವಾ 4 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಬಟ್ ಡೈರೆಕ್ಟ್ ಕೋರಿಲೇಷನ್ ಇಲ್ಲ. ಸೊ ಇದನ್ನ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ, ವ್ಯಾಕ್ಸಿನ್ ಗೆ ಹಾರ್ಟ್ ಅಟ್ಯಾಕ್ ಕೋರಿಲೇಷನ್ ಇಲ್ಲ. ಈಗ ನೆಕ್ಸ್ಟ್ ಕ್ವಶನ್, ಯಾಕೆ ಇಷ್ಟು ಹೆಚ್ಚಾಗ್ಲಿಕ್ಕತ್ತಾವ? ಒಮ್ಮಿಂದೊಮ್ಮೆ ಹಾಸನ ಡಿಸ್ಟ್ರಿಕ್ಟ್ ಒಳಗ 18 ಜನರಿಗೆ ಒಂದ ತಿಂಗಳೊಳಗ ಅದು ಸಣ್ಣ ವಯಸ್ಸಿನವ್ರಿಗೆ ಆಗ್ಲಿಕ್ಕತ್ತು. ಇದು ಒಂದು ದೊಡ್ಡ ಬರ್ನಿಂಗ್ ಇಶ್ಯೂ, ಎಲ್ಲರಿಗೂ ಇದ ದೊಡ್ಡ ಕ್ವಶನ್ ಆಗ್ಬಿಟ್ಟಾವ್. ಮೀಡಿಯಾ ಎಲ್ಲಾ ಪೇಷಂಟ್ ಈಗ ಒಂದ್ 2 ತಿಂಗಳೊಳಗ OPD ನೋಡ್ಲಿಕ್ಕೆ ಆಗ್ಬೋಲ್ತು, ಅಷ್ಟು ಪೇಷಂಟ್ ತುಂಬಿ ಬಿಟ್ಟಾರ. ಎಲ್ಲಾರು ಬರ್ತಾರ ಕ್ವಶನ್ ಮೀಡಿಯಾ ಒಳಗ, ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕತ್ತವ ಅಂತ ತೋರ್ಸ್ಲಿಕ್ಕೆ ಬಿಟ್ಟವ್ರು. ಅದ ಹೆದರಿಕೆಲೆ ಬರ್ಲಿಕ್ಕತ್ತೀವಿ, ಸಣ್ಣ ವಯಸ್ಸವ್ರಿಗೆ ಎಲ್ಲಾರು ಚೆಕ್ ಮಾಡ್ಬೇಕಂತೇಳಿ ಹೆದರಿಕೆಲೆ ಬರ್ಲಿಕ್ಕತ್ತೀವಿ. ಇದೊಂದ್ ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಟ್ಟೈತೆ. ಸೊ ಇವು ಎದಕ್ ಬಹಳ ಸಣ್ಣ ವಯಸ್ಸಿನವ್ರಿಗೆ ಆಗ್ಲಿಕ್ಕತ್ತಾವ, ಯಾಕೆ ಹೃದಯಾಘಾತ ಜಾಸ್ತಿ ಆಗ್ಲಿಕ್ಕತ್ತಾವ, ಇದು ಕ್ಲಿಯರ್ ಮೆಸೇಜ್ ಹೋಗ್ಬೇಕು ನಮ್ಮ ಮಂದಿಗೆ. ಅಂದ್ರ ಅದನ್ನ ಕರೆಕ್ಟ್ ಆಗಿ ಎದಕ್ ಹಿಂಗ ಆಗ್ಲಿಕ್ಕತ್ತಾವ ಗೊತ್ತಾಗಿ ಅದನ್ನ ತಡೆ ಹಿಡಿಲಿಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಟ್ರೆ ಈ ಆತಂಕ ತಪ್ಪಿಬಿಡ್ತಾವ. ಸೊ ಈ ಟೈಮ್ ಈ ಇಂಟರ್ವ್ಯೂ ಮಾಡೋದು ಮಂದಿಗೆ ಈಗ ಬಹಳ ಉಪಯೋಗ ಅನಿಸ್ತಾವ. ನಾವು ಪ್ರತಿ ವರ್ಷ ನೀವು ವರ್ಲ್ಡ್ ಹಾರ್ಟ್ ಡೇ ಇದ್ದಾಗೂ ಕೇಳಿರ್ತೀರಿ, ಅವಾಗ ಮಾಡ್ತೀವಿ. ಅದು ಒಂದು ಡೇ ಅಂತ ಹೇಳಿ ಸೆಲೆಬ್ರೇಷನ್ ಗತೆ ಹೋಗ್ಬಿಡ್ತಾವ. ಹೌದು, ಬಟ್ ಯಾವತ್ತ ರಿಕ್ವೈರ್ಮೆಂಟ್ ಇರ್ತಾವ, ಯಾವತ್ತ ಆತಂಕ ಹುಡ್ತಾವ, ಯಾವತ್ತ ಭಯ ಇರ್ತದ, ಅವತ್ತು ನಾವು ಕೇಳಿದ್ದು ಉಪಯೋಗ ಆಗುತ್ತಾವ. ಸೊ ಅದಕ್ಕೆ ಇದ್ರ ಬಗ್ಗೆ ಕೆಲವೊಂದಿಷ್ಟು ಥಿಂಗ್ಸ್ ಹೇಳ್ತೀನಿ. ಈಗ ಫಸ್ಟ್ ಎದಕ್ ಹೆಚ್ಚಾಗ್ಲಿಕ್ಕತ್ತಾವ? ಈಗ ಪ್ರತಿ 4 ಮರಣ ಒಳಗ 1 ಮರಣ ಹೃದಯಾಘಾತದಿಂದನೇ ಆಗ್ತಾವ. 1 in 4 ಡೆತ್ಸ್ ಹಾರ್ಟ್ ಅಟ್ಯಾಕ್ ಲಿಂದನೇ ಆಗುದು. ನೀವು ಪ್ರತಿ ವರ್ಷ ಇಡೀ ಇಂಡಿಯಾ ಒಳಗ ನೀವು ತಗೊಂಡ್ರೆ 30 ಲಕ್ಷ ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾವ ಎವ್ರಿ ಇಯರ್. ಅಂದ್ರ ಇದು ನೀವು ವರ್ಲ್ಡ್ ಕಂಪೇರ್ ಮಾಡಿದ್ರೆ ಇಂಡಿಯಾ ಕ್ಯಾಪಿಟಲ್ ಸಿಟಿ ಹಾರ್ಟ್ ಅಟ್ಯಾಕ್ ಇದ್ದು, ಡಯಾಬಿಟಿಸ್ ಇದ್ದು, ಹಾರ್ಟ್ ಅಟ್ಯಾಕ್ ಇದ್ದು. ಸೊ 10 ರಿಂದ 20 ವರ್ಷಕ್ಕಿಂತ ಮುಂಚೆನ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗುವುದಿತ್ತು ಅಂತಂದ್ರ ಅಥೆರೋಸ್ಕ್ಲೆರೋಸಿಸ್ ಅಂತಾರ. ಅಂದ್ರೆ ಕೊಬ್ಬಿನ ಅಂಶ ಎಲ್ಲ ನರದೊಳಗೆಲ್ಲ ಜಾಸ್ತಿ ಹಾಕೋತ ಬರ್ತಾವ. ಬೇರೆ ಎಲ್ಲಾ ಕಂಟ್ರೀಸ್ ಕಂಪೇರ್ ಮಾಡಿದ್ರ ಭಾರತ ದೇಶದವ್ರಿಗೆ ಇಲ್ಲಿ ಪಾಪ್ಯುಲೇಷನ್ ಗೆ 10 ವರ್ಷ ಮುಂಚೆನ ಸ್ಟಾರ್ಟ್ ಆಗ್ತಾವ ಬೇರೆಯವ್ರು ಕಂಪೇರ್ ಮಾಡಿದ್ರ. ಹಂಗಾಗಿ ಸಣ್ಣ ವಯಸ್ಸವ್ರಿಗೆನ ಹಾರ್ಟ್ ಅಟ್ಯಾಕ್ ಬಹಳ ಆಗ್ಲಿಕ್ಕತ್ತಾವ. ಸೊ ಬಟ್ ಇದು ಎದಕ್ ಆಗ್ಲಿಕ್ಕತ್ತಾವ ಅದು ಗೊತ್ತಿರ್ಬೇಕು. ಈಗ ಸಣ್ಣ ವಯಸ್ಸದವ್ರಿಗೆ ಒಮ್ಮಿಂದೊಮ್ಮೆ ಆದ ಕೂಡಲೇ ಅದು ಸ್ವಲ್ಪ ಹೈಲೈಟ್ ಆಗ್ತಾವ. ಒಂದು VIP ಇದ್ದವ್ರಿಗೆ ಆದ್ರ, ಫಿಲ್ಮ್ ಸ್ಟಾರ್ಸ್ ಆದ್ರ, ಮಿನಿಸ್ಟರ್ಸ್ ಆದ್ರ, ಹಂಗ ಆದ ಕೂಡಲೇ ದೊಡ್ಡ ಹೈಲೈಟ್ ಆಗ್ತಾವ. ಹೈಲೈಟ್ ಆದ ಮೀಡಿಯಾ ಒಳಗೆ ಬಂದ ಕೂಡ ಎಲ್ಲಾರು ಹೆದರಿ ಬರ್ಲಿಕ್ಕೆ ಬಿಡ್ತಾರ. ಸೊ ಹಾರ್ಟ್ ಅಟ್ಯಾಕ್ ನಂಬರ್ಸ್ ನ ಜಾಸ್ತಿ ಹಾಕೋತಾನ ಅವ ನಮ್ಗೆ. ಈಗ ಒಂದ್ ಸಣ್ಣ ಡೇಟಾ ಹೇಳ್ತೀನಿ. ನಮ್ ಗದಗ ಡಿಸ್ಟ್ರಿಕ್ಟ್ ಈಗ ಲಾಸ್ಟ್ ಒಂದು 3 ತಿಂಗಳದ ಡೇಟಾ ತೆಗೆದಿವಿ. ಹಂಗ ನಿಮ್ಗೆ ಹೇಳಲಿಕ್ಕೆ ನಂಬರ್ಸ್ ಹಾಸನ್ ಡಿಸ್ಟ್ರಿಕ್ಟ್ ಒಳಗ ಒಂದ ಜಾಸ್ತಿ ಆಗಿಲ್ಲ. ಥ್ರೂಔಟ್ ಕರ್ನಾಟಕ ಜಾಸ್ತಿ ಆಗ್ಯಾವ, ಥ್ರೂಔಟ್ ಇಂಡಿಯಾನ ಜಾಸ್ತಿ ಆಗ್ಲಿಕ್ಕತ್ತಾವ. ಅದಕ್ಕ ನಿಮ್ಗ ಒಂದ್ ಹಂಗ ಡೇಟಾ ಹೇಳ್ತೀನಿ. ಲಾಸ್ಟ್ 3 months ಡೇಟಾ ತಗೊಂಡಿನಿ ಗದಗ ಡಿಸ್ಟ್ರಿಕ್ಟ್. ಟೋಟಲ್ ನಂಬರ್ ಆಫ್ ಹಾರ್ಟ್ ಅಟ್ಯಾಕ್ 269 ಕೇಸ್ ಲಾಸ್ಟ್ 3 ತಿಂಗಳೊಳಗ. ಅದ್ರೊಳಗ ನಮ್ ಜಿಲ್ಲಾ ಆಸ್ಪತ್ರೆ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಳಗ 130 ಕೇಸ್, ಹೊರಗ ಪ್ರೈವೇಟ್ ನಮ್ಮ ಚಿಂತಾಮಣಿ ಹಾರ್ಟ್ ಕೇರಿಗೆ ಬಂದಿದ್ದು, ಮತ್ತ CSI ಜರ್ಮನ್ ದವಾಖಾನೆಗೆ ಬಂದಿದ್ದು 139 ಕೇಸ್. ಇದ್ರೊಳಗ 150 ಸಕ್ಸೆಸಿವ್ ಆಂಜಿಯೋಪ್ಲಾಸ್ಟಿ ಎಲ್ಲ ಆಪರೇಷನ್ ಮಾಡಿವಿ. ಜಿಲ್ಲಾ ಆಸ್ಪತ್ರೆಗೆ 72, ಹೊರಗೆ ಪ್ರೈವೇಟ್ ಒಳಗೆ 78, ಟೋಟಲ್ ಬೈಪಾಸಿಗೆ 22 ಕಳಿಸಿವಿ. ಈಗ ಹಾರ್ಟ್ ಅಟ್ಯಾಕ್ ಲಿಂದ ಮರಣ ಟೋಟಲ್ 78 ಮಂದಿಗೆ ಹಾರ್ಟ್ ಅಟ್ಯಾಕ್ ಲಿಂದ ಸತ್ತಾರ ಗದಗ ಡಿಸ್ಟ್ರಿಕ್ಟ್ ಒಳಗೆ. ಲಾಸ್ಟ್ 3 months ಡೇಟಾ ಇದು, 90 days ಒಳಗೆ 78 ಮಂದಿ. ಅದ್ರೊಳಗೆ ಜಿಲ್ಲಾ ಆಸ್ಪತ್ರೆ ಒಳಗೆ 57, ಹೊರಗೆ ಪ್ರೈವೇಟ್ ಒಳಗೆ 21. ಸೊ ಇದು ಈ 3 ತಿಂಗಳೊಳಗೆ ಜಾಸ್ತಿ ಏನಾಗಿಲ್ಲ. ನನ್ ಕಡೆ ಲಾಸ್ಟ್ 6-7 ವರ್ಷದ ಡೇಟಾ ಅದ. ಇದು ಇಷ್ಟನ ಅದ, ಯಾವಾಗ್ಲೂ ಜಾಸ್ತಿ ಹಾಕೋತನ ಅವ. ಏನ್ ಹೈಲೈಟ್ ಆಗುದು ಈ ಟೈಮ್ ಒಳಗ.
ಬಟ್ ಸಣ್ಣ ವಯಸ್ಸದವ್ರಿಗೆ ಜಾಸ್ತಿ ಆಗ್ಲಿಕ್ಕತ್ತಾವ. ಈಗ ನಾವು ಮುಂಚೆ ನೋಡ್ತಿದ್ವಿ ಬರೀ ಓಲ್ಡ್ ಏಜ್ ಅವ್ರಿಗೆ ಆಗ್ತಿತ್ತು. ಈಗ ಸಣ್ಣ 60 ವರ್ಷ 70 ವರ್ಷ ಏಜ್ ಆತು ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು ಅಂತ ಆತು ಅಂತ ನಾರ್ಮಲ್ ಕೋರ್ಸ್ ಅಂತ ತಿಕ್ಕೋತಿದ್ರು. ಬಟ್ ಈಗ ಚೇಂಜ್ ಆಗ್ಬಿಟ್ಟಾವ್. ಈಗ ನಾವು ಪ್ರತಿ ತಿಂಗಳು ನಾನಾ ಒಂದ್ 5-6 ಮಂದಿಗೆ 30 ರಿಂದ 40 ವರ್ಷದಿದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಆಪರೇಷನ್ ಮಾಡ್ತೀನಿ. ಸೊ ಇದಕ್ಕ ಒಂದಿಷ್ಟು ಕಾರಣವ ಇವು ಗೊತ್ತಾಗ್ಬೇಕು. 30 to 40% ಹಾರ್ಟ್ ಅಟ್ಯಾಕ್ 40 ವರ್ಷ ಒಳಗಿನವ್ರಿಗೆ ಆಗ್ಲಿಕತ್ತಾವ. ಹೌದು, ಯಾಕ ಇದು ಒಂದು ಭಾರಿ ಅಲಾರ್ಮಿಂಗ್. ಇದ ಮೇನ್ ಕ್ವಶನ್ ಈಗ ಎಲ್ಲಾರ್ಗು ಬರುದು, ಯಾಕೆ ಸಣ್ಣ ವಯಸ್ಸವ್ರಿಗೆ ಆಗ್ಲಿಕತ್ತಾವ? ಅವ್ರ ಅಪ್ಪ ಅಂದ್ರ ಮಗನ್ ಕರ್ಕೊಂಡ್ ಬಂದಿರ್ತಾರ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ತಪ್ಪ ಆರಾಮ ಇರ್ತಾರ. ಮುಂಚೆ ಉಲ್ಟಾ ಇತ್ತು, ಮಕ್ಳು ಕರ್ಕೊಂಡ್ ಬರ್ತಿದ್ರ ಅಪ್ಪ ಅಂದ್ರನ್ನ. ಈಗ ಸಣ್ಣ ವಯಸ್ಸ್ರಿ ಪಾಪ ಮಗ, ಈಗ ಎಂಗೇಜ್ಮೆಂಟ್ ಫಿಕ್ಸ್ ಆಗೈತಿ, ಈಗ ಮುಂದಿನ ತಿಂಗಳ ಲಗ್ನ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರ್ತಾವ. ಇದು ಬಹಳ ಅಲಾರ್ಮಿಂಗ್. ಇದು ಬಹಳ ಕ್ಲಿಯರ್ ಎಲ್ಲರಿಗೂ ಗೊತ್ತಾಗ್ಬೇಕು ಎದಕ್ ಆಗ್ಲಿಕತ್ತಾವ. ಇದನ್ನ ಪ್ರಿಕಾಷನ್ ತಗೊಂಡ್ರ ಇದನ್ನ ತಪ್ಪಿಸ್ಬೋದು ನಾವು. ಧೂಮ್ರಪಾನದಿಂದ ಆಗ್ತಾವ, ಮದ್ಯಪಾನದಿಂದ ಆಗ್ತಾವ, ಶುಗರ್ ಇರೋರ್ಗೆ ಇದಾಗು ಚಾನ್ಸ್ ಜಾಸ್ತಿ ಇರ್ತಾವ, BP ಇರೋರ್ಗೆ ಜಾಸ್ತಿ ಇರ್ತಾವ, ಕೊಲೆಸ್ಟ್ರಾಲ್ ಕೊಬ್ಬಿನ ಅಂಶ ಜಾಸ್ತಿ ಇರ್ತಾವ. ಇವೆಲ್ಲ ನಮ್ಗ ಗೊತ್ತಿರುವಂತ ಕಾರಣ. ಬಟ್ ಇತ್ತಿತ್ಲಾಗ ಜಾಸ್ತಿ ಆಗ್ಲಿಕ್ಕೆ, ನಂಬರ್ಸ್ ಜಾಸ್ತಿ ಆಗ್ಲಿಕ್ಕೆ, ಸಣ್ಣ ವಯಸ್ಸಿನವ್ರಿಗೆ ಜಾಸ್ತಿ ಆಗ್ಲಿಕ್ಕೆ ಒಂದಿಷ್ಟು ಇಂಪಾರ್ಟೆಂಟ್ ಕಾರಣವ. ಫಸ್ಟ್ ಏನಂತಂದ್ರ ಒಂದಿಷ್ಟು ಹೆರಿಡಿಟರಿ ರೀಸನ್ಸ್ ಇರ್ತಾವ, ಆನುವಂಶಿಕವಾಗಿ. ಎಷ್ಟೋ ಮಂದಿ ಆರಾಮ ಇದ್ದೀರಿ, ಅವ್ರಿಗೆ ನಮ್ಮ ಅಣ್ಣಗಾತು ಇಬ್ರಿಗಾತು ಅಂತ ಹೇಳಿ ಇವ್ರಿಗೂ ಆಗ್ಬಿಟ್ಟಿರ್ತಾವ. ಮತ್ತೆ ಇಂಥವ್ರು ಎಚ್ಚೆತ್ತುಕೊಳ್ಬೇಕು ಫಸ್ಟಿಗೆ. ಒಂದಿಷ್ಟು ಟೆಸ್ಟ್ ಅವ ನಾ ಹೇಳ್ತೀನಿ ಈಗ, ಅವೆಲ್ಲ ಮಾಡಿದ್ರ ಮುಂಚೆನೆ ಗೊತ್ತಾಗ್ತಾವ ನಮ್ಗೆ. ರೈಟ್, ಅದು ಒನ್ ಥಿಂಗ್. ನೆಕ್ಸ್ಟ್ ಡ್ರಗ್ ಅಬ್ಯೂಸ್. ಸೊ ಅದು ಎದಕ್ಕಂದ್ರ ಡ್ರಗ್ಸ್ ಯೂಸ್ ಮಾಡೋ ಜನಾಂಗ ಬಹಳ ಆಗ್ಬಿಟ್ರ. ಈಗ ಯೂತ್ಸ್ ಎಲ್ಲರೂ ಡ್ರಗ್ಸಿಗೆ, ನಾರ್ಕೋಟಿಕ್ಸಿಗೆ ಬಲಿ ಆಗ್ಲಿಕ್ಕೆ ಬಿಟ್ಟಾರ. ಇದು ಒಂದು ಬಹಳ ರ್ಯಾಂಪೆಂಟ್. ಇನ್ನು ಗದಗ ಅಂತ ಡಿಸ್ಟ್ರಿಕ್ಟ್ ಒಳಗೆ ಇಲ್ಲ, ಬಟ್ ನೀವು ಬೆಂಗಳೂರು ಬಹಳ ಕಾಮನ್. ಪಾನ್ ಅಂಗಡಿ ಒಳಗೂ ಎಲ್ಲ ಎಷ್ಟೋ ಕಡೆ ಸೀಸ್ ಆಗಿರ್ತಾವ. ಇದು ಒಂದು ಬಹಳ ಇಂಪಾರ್ಟೆಂಟ್ ಕಾಸ್ ಇತ್ತಿತ್ಲಾಗ. ನೆಕ್ಸ್ಟ್ ಇನ್ನೊಂದು ವಾಯುಮಾಲಿನ್ಯ. ಬಹಳ ಮಂದಿ ತಿಳ್ಕೊಂಡಿರ್ತಾರ ಅದೇನು ಅಂತ ಮೇಜರ್ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಅಂತೇಳಿ. ಎಷ್ಟೋ ಸ್ಟಡೀಸ್ ಪ್ರೂವ್ ಮಾಡ್ಯಾರ. ಒಂದಿಷ್ಟು ಸ್ಮಾಲ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಅಂತಾರ, ಅಂದ್ರೆ 2.5 ಮೈಕ್ರಾನ್ಸ್ ಗಿಂತ ಕಣ್ಣಿಗೆ ಕಾಣಂಗಿಲ್ಲ ಅವು. ಅಂತ ಉಸಿರಾಡಿದಾಗ ಅವು ಲಂಗ್ಸ್ ಮೂಲಕ ಬ್ಲಡ್ಡಿಗೆ ಹೋಗಿ, ಅದು ಕೊರನರಿ ಆರ್ಟರೀಸ್ ಅಂತೀವಿ ನಾವು, ಹಾರ್ಟದ ನರ, ಅದ್ರೊಳಗೆ ಹೋಗಿ ಇನ್ಫ್ಲಮೇಷನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾವ. ಗದಗ ಡಿಸ್ಟ್ರಿಕ್ಟ್ ನಾವು ಆಕ್ಚುಲಿ ನಾವು ಹಂಗ ನೋಡಿದ್ರ ಪುಣ್ಯ, ನಾವು ಇನ್ನು ಚಲೋ ಏರ್ ಅಂತ ಹೇಳಿ ಅವಾರ್ಡ್ ಸಿಗ್ತಾವ ನಮ್ಗ ವರ್ಷ. ಬಟ್ ಇಂಥವು ಕಾಸ್ಮೋಪಾಲಿಟನ್ ಸಿಟೀಸ್ ಒಳಗ ಭಯಂಕರ ಏರ್ ಪೊಲ್ಯೂಷನ್ ಬಹಳ ಒನ್ ಆಫ್ ದ ಮೇನ್ ರೀಸನ್. ಯೂತ್ಸ್ ಎಲ್ಲ ಅಲ್ಲೇ ಸಾಫ್ಟ್ವೇರ್ ಇಂಜಿನಿಯರ್ಸ್, ಇವ್ರು ಹೋಗ್ಬೇಕಾದ್ರೆ ತಾಸುಗಟ್ಲೆ ಟ್ರಾಫಿಕ್. ಸೊ ಅದು ಒಂದು. ನೆಕ್ಸ್ಟ್ ಹೈ ಸ್ಟ್ರೆಸ್. ಯೂತ್ಸ್ ಒಳಗ ಭಯಂಕರ ಕಾಂಪಿಟೇಷನ್, ಬಹಳ ಏನಂತಂದ್ರ ಓವರ್ ಆಂಬಿಷನ್. ಈಗ ನಾನು ಇದನ್ನ ಸಾಧಿಸ್ಬೇಕು, ಸಣ್ಣ ವಯಸ್ಸಿಗೆ ಮುಗಿಸ್ಬೇಕು, ಅಚೀವ್ ಮಾಡ್ಬೇಕು. ಮುಂಚೆ ನಮ್ ಫೋರ್ ಫಾದರ್ಸ್ ಅವರೆಲ್ಲ 50-60 ವರ್ಷಕ್ಕೆ ರಿಟೈರ್ ಆಗಿ ಆರಾಮ್ ಹ್ಯಾಪಿ ಲೈಫ್, ಚಂದಾಗಿ ದುಡಿದು ಇದ್ದಿದ್ರೊಳಗೆ ಸ್ಯಾಟಿಸ್ಫೈಡ್ ಹ್ಯಾಪಿ ಲೈಫ್. ಈಗ ಹಂಗಿಲ್ಲ. ಈಗ 40 ವರ್ಷಕ್ಕೆ ರಿಟೈರ್ ಆಗ್ಬೇಕು, ಅಷ್ಟ್ರೊಳಗೆ ಜಗ್ರ ರೊಕ್ಕ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಟು ರಿಟೈರ್ ಅರ್ಲಿ ಅಂತಾರ, ಫೈರ್. ಇಂತ ಒಂದಿಷ್ಟೆಲ್ಲ ಟರ್ಮಿನಾಲಜೀಸ್ ಯೂತ್ಸ್ ಒಳಗ ಬಹಳ ರ್ಯಾಂಪೆಂಟ್ ಆಗ್ಬಿಟ್ಟಾವ್. ಲಘುನ ನಾ ರಿಟೈರ್ಮೆಂಟ್ ಆಗಿ ಫ್ರೀ ಆಗ್ಬೇಕು ಅಂತ ಅನ್ನೋದು ಬಹಳ ವರ್ಕ್ ಸ್ಟ್ರೆಸ್ ತಗೊಂಡು ರಾತ್ರಿ ಎಲ್ಲ ನಿದ್ದಿ ಕೆಟ್ಟು ವರ್ಕ್ ಮಾಡಿ ಕಂಟಿನ್ಯೂಸ್ ಹೈ ಸ್ಟ್ರೆಸ್ ತಗೋತಾರ. ಓವರ್ ಆಂಬಿಷನ್ ಯಾವತ್ತೂ ಇರಬಾರ್ದು. ಇರಬೇಕು ನಾರ್ಮಲ್, ನೀವು ನಾರ್ಮಲ್ ಹ್ಯಾಪಿಲಿ ಇರಬೇಕು. ಫಸ್ಟ್ ನಿಮ್ ಡೇ ಟು ಡೇ ಆಕ್ಟಿವಿಟೀಸ್ ಕರೆಕ್ಟ್ ಆಗಿ ಮಾಡ್ಬೇಕು. ಹೈ ಸ್ಟ್ರೆಸ್ ಅದು ಒಂದು. ನೆಕ್ಸ್ಟ್ ಸೆಡೆಂಟರಿ ಆಕ್ಟಿವಿಟಿ. ಯಾರು ಫಿಸಿಕಲ್ ಆಕ್ಟಿವಿಟಿನ ಇಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡ್ರಿ, ಟೆಂಪೋ ಡ್ರೈವರ್ಸ್ ನೋಡಿ, ಬಸ್ ಡ್ರೈವರ್ಸ್ ನೋಡ್ರಿ, ಇವರೆಲ್ಲರೂ ಬಹಳ ನಮ್ ಮೇಜರ್ ಪಾಪ್ಯುಲೇಷನ್ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋರೆಲ್ಲ ಇದ ಪ್ರೊಫೆಷನ್ ಒಳಗೆ ಕೂತಲ್ಲೇ ಜಾಬ್, 12 ತಾಸು ಜಾಬ್, ಚೇರ್ ಒಳಗೆ ಕೂತವ್ರು ಹೊಳ್ಳಿ ಮಿಸಗಂಗೇನೆ ಇಲ್ಲ. ಸುಸ್ತಾಗೈತೆ ಅಂತ ಹೇಳಿ ಆಮ್ಯಾಗ ಹೋಗ್ಬಿಡ್ತಾರ. ಯಾರು ಎಕ್ಸರ್ಸೈಸ್ ಮಾಡಂಗಿಲ್ಲ. ಟೋಟಲ್ ಸೆಡೆಂಟರಿ ಇಲ್ಲ. ಇನ್ನು ಸ್ಮೋಕಿಂಗ್ ಕಿಂತನೂ ಡೇಂಜರಸ್ ಸೆಡೆಂಟರಿ, ನೆಕ್ಸ್ಟ್ ಸ್ಮೋಕಿಂಗ್ ಅದು ಅಷ್ಟು. ಸೊ ಸೆಡೆಂಟರಿ ಲೈಫ್ ಸ್ಟೈಲ್ ಏನು ಇದು ಮಾಡಂಗಿಲ್ಲ. ಯಾವಾಗ ಅವ್ರು ಎಕ್ಸರ್ಸೈಸ್ ಮಾಡ್ತಾರಂದ್ರ ಯಾವತ್ತರ ಒಂದ್ ದಿವ್ಸ ಮ್ಯಾರಥಾನ್ ಇರ್ತಾವ. ಇವತ್ತ 50 ಕಿಲೋಮೀಟರ್ಸ್ ಹಾಫ್ ಮ್ಯಾರಥಾನ್ ಅದ, ಅಲ್ಲಿ ಹೋಗಿ ಫೋಟೋ ಗಿಟೋ ತೆಗೆದು ಇನ್ಸ್ಟಾಗ್ರಾಮ್ ಒಳಗೆ ಹಾಕೊಂಡ್ ಅಂತ ಹೇಳಿ ಉಟ್ರು ಹೋಗ್ತಾರ. ಅವತ್ತ ಎಂದೆಂದೂ ಮಾಡ್ಲಾರ್ದಂತ ಎಕ್ಸರ್ಸೈಸ್ ಫಸ್ಟ್ ಟೈಮ್ ಮಾಡಿದಾಗ ನೀವು ಕೇಳ್ತೀರಿ. ಸೈಕಲ್ ಹೊಡಿಬೇಕಾರ, ಮ್ಯಾರಥಾನಿಗೆ ಹೋದಾಗ, ಜಿಮ್ ಒಳಗ ಎಲ್ಲಾರ್ಗು ಅದೊಂದು. ಜಿಮ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾವ. ಜಿಮ್ ಮಾಡೋದು ಬಿಟ್ಬಿಟ್ರ ಎಷ್ಟೊಂದ್ ಜನ. ಸೊ ಯೂತ್ಸ್ ಏನ್ ಮಾಡ್ತಾರ, ಯಾವತ್ತು ಎಕ್ಸರ್ಸೈಸ್ ಮಾಡಿರಂಗಿಲ್ಲ. ಸಡನ್ ಒಂದ್ ದಿವ್ಸ ಇಂಥವ್ ಮಾಡ್ಲಿಕ್ಕೆ ಹೋಗ್ತಾರ. ಸಡನ್ 1 ತಿಂಗಳೊಳಗ ಬಾಡಿ ಬರ್ಬೇಕು. ಅದು ಯಾವತ್ತೂ ಆಗಂಗಿಲ್ಲ. ಇಂಥವ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ಹಾರ್ಟದ ನರದೊಳಗ ಒಂದಿಷ್ಟು ವೀಕ್ ಸ್ಪಾಟ್ಸ್ ಇರ್ತಾವ, ವಲ್ನರಬಲ್ ಪ್ಲಾಕ್ಸ್ ಅಂತಾರ. ಸಡನ್ ಎಕ್ಸರ್ಷನ್, ಅನ್ಕಸ್ಟಮ್ಡ್ ಎಕ್ಸರ್ಸೈಸ್ ಅಂತಾರೆ. ಸಡನ್ ಎಕ್ಸರ್ಷನ್ ಆದ ಕೂಡ ಅವು ಬ್ರೇಕ್ ಆಗಿ ಓಪನ್ ಆಗ್ಬಿಡ್ತಾವ. ಸಡನ್ಲಿ ಬ್ಲಾಕ್, ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹೋಗ್ಬಿಡ್ತಾರ. ನೀವು ಎಷ್ಟೋ ಸರ್ತಿ ಟಿವಿಯಾಗ ತೋರಿಸ್ತಿರ್ತಾರ. ಜಿಮ್ ಮಾಡ್ಬೇಕಾದ್ರೆ ಸಡನ್ ಆಗಿ ಅರೆಸ್ಟ್ ಆಗಿ ಬಿಡ್ತಾರ. ಸೈಕಲ್ ಹೊಡಿ ರನ್ನಿಂಗ್ ಮಾಡ್ಬೇಕಾದ್ರೆ ಒಮ್ಮೆ ಅಲ್ಲೇ ಬಿದ್ದು ಅರೆಸ್ಟ್ ಆಗಿ CPR ಎಲ್ಲ ಮಾಡ್ತಿರ್ತಾರ.
ಇದು ಎದಕ್ಕಂದ್ರೆ ಯಾವತ್ತೂ ಮಾಡ್ಲಾರ್ದಂತ ಎಕ್ಸರ್ಸೈಸ್ ಒಮ್ಮೆ ಮಾಡಿದ್ರೆ ಸಡನ್ ಆಗಿ ಆಗ್ತಾವ. ಅದರ ಅರ್ಥ ಎಕ್ಸರ್ಸೈಸ್ ಮಾಡೋದು ಬಂದ್ ಮಾಡ್ಬೇಕಲ್ಲ. ಬಹಳಷ್ಟು ಮಂದಿ ಜಿಮ್ಗೆ ಹೋಗೋದ ಬಂದ್ ಮಾಡ್ಬಿಟ್ರು. ನಮ್ಮ ಆಕ್ಟರ್ ಪುನೀತ್ ಅವರು ಇದಾದ್ಮೇಲೆ ಜಿಮ್ ಕ್ಲೋಸ್ ಆದವು. ಎಷ್ಟೋ ಜಿಮ್ ಮಾಡೋದ ಬಂದ್ ಮಾಡ್ಬಿಟ್ರು ಎಲ್ಲರೂ ಬೇಡ ಬೇಡ ಅಂತೇಳಿ. ಅದು ಅಲ್ಲೇ ಅಲ್ಲ ರೀಸನ್. ಸ್ಲೋಲಿ ಮಾಡ್ಕೋತ ಸ್ಲೋಲಿ ಜಾಸ್ತಿ ಮಾಡ್ಬೇಕು ಅಂದ್ರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗ್ತೈತಿ. ಯಾರು ಎಕ್ಸರ್ಸೈಸ್ ಮಾಡಂಗಿಲ್ಲ ಡೆಫಿನೆಟ್ ಪ್ರಾಬ್ಲಮ್ಸ್ ಆಗ್ತಾವ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲು, ಹೈ ಸ್ಟ್ರೆಸ್ಸು, ಆಮ್ಯಾಗ ಓವರ್ ಆಂಬಿಷನ್, ಆಮ್ಯಾಗ ಒಂದಿಷ್ಟು ಅದರ್ ದೆನ್ ಹಾರ್ಟ್ ಅಟ್ಯಾಕ್, ಒಂದಿಷ್ಟು ಹಾರ್ಟ್ ಡಿಸೀಸ್ ಬರ್ತಾವ ಯಂಗ್ ಇದ್ದವ್ರಿಗೆ. ಹಾರ್ಟದ ಮಾಂಸ ಖಂಡ ಏನಿರ್ತೈತಲ್ಲ ಇದು ದಪ್ಪ ಆಗ್ಬಿಡ್ತೈತಿ ಹುಟ್ಟುತ್ಲನ. ಅದಕ್ಕೆ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತಾರ. ಇವು ಡಿಟೆಕ್ಟ್ ಆಗಿರಂಗಿಲ್ಲ. ಅವು ಏನ್ ಪ್ರಾಬ್ಲಮ್ ಆಗ್ತಿರಂಗಿಲ್ಲ. ಒಮ್ಮೆ ಸಡನ್ ಆಗಿ ಜೋರ್ ಬಿಡ್ಕೊಂಡು ನಿಂತು ಬಿಡ್ತಾವ. ಕೆಲವೊಬ್ಬರಿಗೆ, ಎಲ್ಲರಿಗೂ ಆಗಲಿ, ಇವೆಲ್ಲ ರೇರ್ ಕಾಸಸ್. ಬಟ್ ಇದನ್ನ ಯಾರು ಚೆಕ್ ಮಾಡಿರಂಗಿಲ್ಲ. ಸೊ ಒಂದು ಅಫ್ಕೋರ್ಸ್ 90 to 95% ಹಾರ್ಟ್ ಅಟ್ಯಾಕ್ ಲಿಂದನ ಆಗಿರ್ತಾವ. ಬಟ್ ಒಂದ್ 5 to 10% ಇಂಥವು ಡಿಸೀಸ್ ಇರ್ತಾವ, ಮಿಸ್ ಆಗ್ಬಿಟ್ಟಿರ್ತಾವ, ಚೆಕ್ ಮಾಡಿರಂಗಿಲ್ಲ. ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಆಗ್ತಾವ, ಹಾರ್ಟ್ ಒಳಗೆ ಹೋಲ್ ಇರ್ತಾವ, ಇವು ಡಿಟೆಕ್ಟ್ ಆಗಿರಂಗಿಲ್ಲ, ಏನೋ ಹಂಗೆ ಮಿಸ್ ಆಗ್ಬಿಟ್ಟಿರ್ತಾವ. ಸಡನ್ ಒಂದ್ ದಿವ್ಸ ಪ್ರಾಬ್ಲಮ್ ಆಗ್ತಾವ. ಹಾರ್ಟ್ ಎಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್ ಅಂತಾರೆ, ಅರಿದ್ಮಿಯಾಸ್ ಅಂತ ಆಗ್ತಾವ. ಇವನು ಒಂದಿಷ್ಟು 5 to 10% ಗೊತ್ತಾಲಾರದ ಸಡನ್ ಯಂಗ್ ಇದ್ದವ್ರಿಗೆನ ಆಗ್ತಾವ ಇವು. ಇದು ಯಾರಿಗೂ ಕಲ್ಪನೆನೂ ಇರಂಗಿಲ್ಲ ಇಂಥ ಡಿಸೀಸ್ ಅವ ಅಂತೇಳಿ. ಸೊ ನಾವು ಚೆಕ್ ಮಾಡ್ಲಿಲ್ಲ ಅಂತಂತಂದ್ರ ಸಡನ್ ಯಾವಾಗಲೂ ಹಿಂಗ್ ಪ್ರಾಬ್ಲಮ್ ಆಗ್ತಾವ. ಈಗ ಲಕ್ಷಣಗಳೇನು? ಈಗ ನನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದಾ? ಹಿಂಗ ಒಂದು ಲಕ್ಷಣಗಳ ಅದನ್ನ ಈಗ ಲಕ್ಷಣಗಳಂದ್ರ ನೀವು ನೋಡಿರ್ತೀರಿ, ಚೆಸ್ಟ್ ಪೇನ್ ಬರ್ತಾವ, ಸಿವಿಯರ್ ಚೆಸ್ಟ್ ಪೇನ್, ಎದಿ ನೋವು ಬರ್ತಾವ. ಎದಿ ನೀವು ಬಂದಾಗ ಅದನ್ನ ಎಸಿಡಿಟಿ ಅಂದ್ಬಿಡ್ತೀವಿ. ಹೌದು, ಅದ ದೊಡ್ಡ ಪ್ರಾಬ್ಲಮ್ ಆಗ್ಲಿಕತ್ತಿದ್ದು. ನಾವು ದಿವ್ಸ ಅದ ನೋಡ್ತೀವಿ. ಆಸಿಡಿಟಿ, ಉರಿ ಬಂತ್ರಿ ಆಸಿಡಿಟಿ ಅಂತ ಮನ್ಯಾಗ ಕೂತೆ ಅಂತ ಹೇಳಿ ಹೋಗೇ ಬಿಟ್ಟಿರ್ತಾರ ಪೇಷಂಟ್. ಅಥವಾ ಲೇಟ್ ಆಗಿ ಬರ್ತಾರ. ಉರಿ ಅಷ್ಟರಿ ನನಗೇನ್ ಎದಿ ನೋವಿಲ್ಲ, ಬರೀ ಉರಿ ಆಗ್ಲಿಕ್ಕತ್ತೈತೆ, ಹಾರ್ಟದ್ ಏನಿಲ್ಲ ಆಸಿಡಿಟಿ ಅಂತಾರ. ECG ಒಳಗರ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರ್ತಾವ. ಸೊ ಯಾವ್ದ ಎದಿ ಉರಿ ನೀವು ಅದನ್ನ ಆಸಿಡಿಟಿ ಅಂತ ತಿಳ್ಕೋಬಾರ್ದು. ಫಸ್ಟ್ ಚೆಕ್ ಮಾಡಿ. ಎಲ್ಲರಿಗೂ ಇದ ಗೊತ್ತಾಗ್ಬೇಕು. ಎಲ್ಲ ಮ್ಯಾಕ್ಸಿಮಮ್ ಬಹಳಷ್ಟು ಪಾಪ್ಯುಲೇಷನ್ ಬಹಳ ಮಿಸ್ಟೇಕ್ ಮಾಡೋದು ಇದು. ಆಸಿಡಿಟಿ ಏನೋ ತಗೊಂಡೇರಿ, ಜಂಡು ಬಾಂಬ್ ಹಚ್ಚಿ ತಿಕ್ಕೊಂಡೆ ಆರಾಮಾತು ಅಂತ ಅಂದ್ಬಿಡ್ತಾರ. ಮತ್ ಸಪೋತಿಗೆ ಮತ್ತೆ ಬಂತು, ಮತ್ತೆ ಅದನ್ನ ಮಾಡಿದೆ, ಈ ಕಡಿಮೆನ ಆಗ್ಲಿಲ್ಲ ಅಂತ ಹೇಳಿ ಲೇಟ್ ಆಗಿ ಬರ್ತಾರೆ. ಲೇಟ್ ಆಗಿ ಬಂದಾಗ ಏನಾಗ್ತಾವ, ನಾವು ಆಪರೇಷನ್ ಮಾಡಿದ್ರು ಸಕ್ಸಸ್ ಆಗಲ್ಲ. ಒಮ್ಮೆ ಕೆಲವೊಮ್ಮೆ ಹಾಸ್ಪಿಟಲ್ ಮುಟ್ಟಂಗಿಲ್ಲ. 2 ದಿವಸ ಜಂಡು ಬಾಂಬ್ ಹಚ್ಚಿ ತಿಕ್ಕಿದರೆ ಇವತ್ತು ಎದ್ದೇ ಇಲ್ಲ ಅಂದ್ಬಿಡ್ತಾರ. ಸೊ ಇದು ಒಂದ್ ಸಣ್ಣ ಆಸಿಡಿಟಿ ಅಂತ ಹೇಳಿ ತಿಳ್ಕೊಂಡು ಯಾವತ್ತೂ ಕೂಡಬಾರ್ದು. ಬಂದು ಒಂದು ECG ಮಾಡಿಸ್ರಿ. ಹಾರ್ಟ್ ಸ್ಪೆಷಲಿಸ್ಟ್ ಕಡೆ ಬಂದು ECG ನಾರ್ಮಲ್ ಇತ್ತು ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಸಿಡಿಟಿ ಏನೋ ಒಂದ್ ಗುಳಿಗೆ ಕೊಟ್ಟರೆ ಹೋಗ್ತದೆ, ಇಂಜೆಕ್ಷನ್ ಕೊಟ್ಟರೆ. ಹಾರ್ಟ್ ಅಟ್ಯಾಕ್ ಮಿಸ್ ಆತ ಜೀವನ ಹೋಗ್ಬಿಡ್ತಾವ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಯಾವತ್ತು ಆಸಿಡಿಟಿ ಅಂತ ಹೇಳಿ ತಿಳ್ಕೊಂಡು ಮನೆಗೆ ಕೊಡಬಾರ್ದು. ನೆಕ್ಸ್ಟ್, ಕೆಲವೊಬ್ಬರಿಗೆ ಬರೀ ಕೈ ಹರಿತಿರ್ತಾವ, ಎಡಗೈ. ಎಲ್ಲರಿಗೂ ಎದಿ ನೋವು ಬರ್ಬೇಕಂತೇನಿಲ್ಲ. ಕೆಲವರಿಗೆ ಎಡಗೈ ಹರಿತಿರ್ತೈತಿ. ಸೊ ಆಮೇಲೆ ದಮ್ ಹತ್ತಿರ್ತಾವ. ನಡಿಬೇಕಾರ ನನ್ಗ ಮೊದ್ಲು ಚಲೋ ವಾಕಿಂಗ್ ಮಾಡ್ತಿದ್ದೆ ಗ್ರೌಂಡ್ ಒಳಗ. ಈಗ ಒಂದ್ 10 ಹೆಜ್ಜೆ ಇಟ್ಕೊಳ್ಳಿ ಸ್ವಲ್ಪ ನಿಂತ್ ಹೋಗ್ಬೇಕ ಅನಸ್ತೈತ್ರಿ, ಆಗವಲ್ತು, ಸುಸ್ತಾಗ್ತದ, ದಮ್ ಹತ್ತೈತಿ, ಮತ್ ನಿಂತ ಮ್ಯಾಗ ಕರೆಕ್ಟ್ ಆಗ್ತೀನಿ ಅಂತಾರ. ಇಂಥವ್ರು ಅಲಕ್ಷ್ಯ ಮಾಡಬಾರ್ದು. ಇವರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರ್ತಾವ. ಇವ್ರು ಬಂದು ECG ಹಾರ್ಟ್ ಸ್ಕ್ಯಾನರ್ ಮಾಡಿದ್ರೆ ಮುಂಚೆನೆ ಗೊತ್ತಾಗ್ಬಿಡ್ತಾವ. ಸೊ ಇವು ಒಂದಿಷ್ಟು ಮೇನ್ ಸಿಂಪ್ಟಮ್ಸ್. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮೆಸೇಜ್ ಎಲ್ಲರಿಗೂ ಹೋಗ್ಬೇಕಂದ್ರ, ಶುಗರ್ ಇರೋರಿಗೆ, ಡಯಾಬಿಟಿಸ್ ಪೇಷಂಟ್ಸ್ಗೆ ಒಂದು 20 to 30% ಶುಗರ್ ಇರೋರಿಗೆ ಸಿಂಪ್ಟಮ್ಸ್ ಬರಂಗಿಲ್ಲ. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಆಗ್ಬಿಡ್ತಾವ. ಎದಿ ನೋವು ಬರಂಗಿಲ್ಲ ಅವ್ರಿಗೆ. ಈಗ ಎದಿ ನೋವು ಅಂದ್ರೆ ಏನೋ, ಹಾರ್ಟ್ ಬ್ಲಾಕ್ ಆದಾಗ ನೋವು ನಮ್ಗ ಬ್ರೈನ್ಗೆ ಸಿಗ್ನಲ್ ಕೊಡ್ಬೇಕು. ಆ ಸಿಗ್ನಲ್ ಕೊಡು ಫೈಬರ್ ಡ್ಯಾಮೇಜ್ ಆಗ್ಬಿಟ್ಟಿರ್ತಾವ ಶುಗರ್ ಇರೋರಿಗೆ. ಸೊ ಅದು ಬಂದಾದ್ರೂ ಗೊತ್ತಾಗಂಗಿಲ್ಲ ಅವ್ರಿಗೆ. ಅದು ಯಾವಾಗ ಗೊತ್ತಾಗ್ತಾವ ಅಂತಂದ್ರ, ಬ್ಲಾಕ್ ಆಗಿ ಹಾರ್ಟ್ ಡ್ಯಾಮೇಜ್ ಆಗಿ ಅದು ಎಲ್ಲ ಕೂಪ್ಸ್ ಒಳಗೆ ನೀರು ತುಂಬ್ಕೊಂಡು ತೇಕ್ ಹತ್ಲಿಕ್ಕತ್ತಾಗ ಗೊತ್ತಾಗ್ತಾವ. ಫುಲ್ ತೇಕ್ಲಿಕ್ಕೆ ಹತ್ಬಿಟ್ಟಾರಿ, ಮಕ್ಕಳಿಗೆ ಆಗಲ್ತು, ಎದ್ದು ಕೂಡ್ಲಿಕ್ಕತ್ತಾರ ಅಂತ ಹೇಳಿ. ಅವಾಗ ಕರ್ಕೊಂಡ್ ಬಂದಾಗ ಹಾರ್ಟ್ ಡ್ಯಾಮೇಜ್ ಆಗಿ ಟೈಮ್ ಹೋಗ್ಬಿಟ್ಟಿರ್ತೈತಿ. ಅವಾಗ ನೋಡಿದ್ರೆ ಎಲ್ಲಾ ಬ್ಲಾಕ್ ಇರ್ತಾವ. ಸೊ ಶುಗರ್ ಇರೋರು ಯಾವತ್ತೂ ಅಲಕ್ಷ್ಯ ಮಾಡಬಾರ್ದು. ಅವ್ರಿಗೆ ನಾರ್ಮಲ್ ಇದ್ರು, ಏನ್ ಸಿಂಪ್ಟಮ್ಸ್ ಇಲ್ಲ ಅಂದ್ರೂ ಮುಂಚೆನ ಬಂದು 6 months 1 year ಒಮ್ಮೆ ತಪಾಸ್ ಮಾಡ್ಕೋತಾನೆ ಇರ್ಬೇಕು. ಅಂದ್ರೆ ಮುಂದ್ ಪ್ರಾಬ್ಲಮ್ ಆಗೋಂಗಿದ್ರೆ ಮುಂಚೆನೆ ಗೊತ್ತಾಗ್ತಾವ. ಇವಿಷ್ಟು ಸಿಂಪ್ಟಮ್ಸ್. ಇದಕ್ಕೆ ಈಗ ಪರಿಹಾರ ಅಂಶಗಳೇನು? ಸೊ ಪರಿಹಾರ ಒಂದಿಷ್ಟು ಬಹಳ ಸಿಂಪಲ್ ಅವ. ಫಸ್ಟ್ ನಮ್ಗೆಲ್ಲರಿಗೂ ಗೊತ್ತವ, ಧೂಮ್ರಪಾನ, ಮದ್ಯಪಾನ, ಹೈ ಸ್ಟ್ರೆಸ್, ಕೊಬ್ಬಿನಂಶ, ಕೊಲೆಸ್ಟ್ರಾಲ್, ಇವು ಎಲ್ಲ ಏನ್ ಹಾರ್ಟ್ ಅಟ್ಯಾಕ್ ಆಗ್ತಾವ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತವ. ಇವನ್ ಕರೆಕ್ಟ್ ಮಾಡ್ಕೋಬೇಕು ಫಸ್ಟ್. ಇಷ್ಟೆಲ್ಲಾ ಗೊತ್ತಿದ್ರು ಸೂದಕ ನೀವು ನೋಡ್ರಿ, ಎಲ್ಲಾ ಪಾನಗಡಿ ಮುಂದೆ ಸ್ಮೋಕ್ ಮಾಡ್ತಿರ್ತಾರ. ಪ್ರಾಬ್ಲಮ್ ಸ್ಮೋಕ್ ಮಾಡೋರ್ಗ ಅಷ್ಟಲ್ಲ, ಸುತ್ತಮುತ್ತಲು ನಿಂತವ್ರಿಗೂ ಡೇಂಜರ್. ಅವು ಪ್ಯಾಸಿವ್ ಸ್ಮೋಕಿಂಗ್ ಲಿಂದನೂ ಪ್ರಾಬ್ಲಮ್ ಆಗ್ತಾವ. ಮಾಡ್ಲಾರ್ದವ್ರು ಸಫರ್ ಆಗ್ತಾರ ಅವ್ರಲಿಂದ. ಇದು ಒಂದು ತಾವ ತಿಳ್ಕೊಬೇಕು. ತಮ್ಮ ಹೆಲ್ತ್ ಕಾಪಾಡ್ಕೊಳಿಕೆ ಇವನ್ನೆಲ್ಲ ಬಿಡ್ಬೇಕು. ಇಷ್ಟೆಲ್ಲಾ ಪ್ರಾಬ್ಲಮ್ ಆಗ್ಲಿಕ್ಕತ್ತಾವ, ಎಲ್ಲರಿಗೂ ಗೊತ್ತವ, ಇಷ್ಟು ಸಫರ್ ಆಗ್ಲಿಕ್ಕತ್ತಾರ, ಇಷ್ಟು ಜೀವ ಹೊಂಟಾವ. ಸೊ ಇದನ್ನ ಬಿಡಬೇಕು. ಇದಕ್ಕೆ ಗೌರ್ಮೆಂಟ್ನು ಅವ್ನ್ ಬ್ಯಾನ್ ಮಾಡ್ಬೇಕು. ಏನಾರ ಅಕಸ್ಮಾತ್ ತಂಬಾಕು ಸ್ಮೋಕಿಂಗ್ ಬ್ಯಾನ್ ಮಾಡಿದ್ರಂದ್ರ 50% ರೆಡ್ಯೂಸ್ ಆಗ್ತಾವ. ಯಂಗ್ ಏಜ್ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್. ಪ್ರತಿಯೊಬ್ರು ಸ್ಮೋಕ್ ಮಾಡೋರ್ 100% ಹಾರ್ಟ್ ಅಟ್ಯಾಕ್ ಆಗ್ತಾವ. ಒಮ್ಮಿಲಮ್ ಆಗ್ತಾವ. ಕೆಲವೊಬ್ರಿಗೆ ಲಘು ಆಗ್ತಾವ, ಕೆಲವೊಬ್ರಿಗೆ ಲೇಟ್ ಆಗ್ತಾವ. ಒಂದಿಷ್ಟು ಮಂದಿ ಪೇಷಂಟ್ ನಮ್ ಕಡೆ ಬಂದವ್ರ, ಇಲ್ರಿ ನಾ 2 ಸೇರ್ತೀನ್ರಿ, ಒಂದೊಂದ್ ಕಟ್ ಸೇದಂಗಿಲ್ಲ ಅಂತ.
ಒಬ್ಬೊಬ್ರಿಗೆ ಎರಡೆರಡು ಕಟ್ ಸೇರಿದ್ರು ಏನಾಗ್ಲಿಕ್ಕಿಲ್ಲ, ಕೆಲವೊಬ್ರಿಗೆ 2 ಸಿಗರೇಟ್ ಸಾಕು ಹಾರ್ಟ್ ಅಟ್ಯಾಕ್. ಸೊ ಎಷ್ಟು ಸ್ಮೋಕ್ ಮಾಡ್ತಾರ ಅದು ಇಂಪಾರ್ಟೆಂಟ್ ಅಲ್ಲ, ಇಂಥವ್ ಏನೂ ಮಾಡಬಾರ್ದು. ತಂಬಾಕು ಧೂಮ್ರಪಾನ ಮಾತ್ರ ಟೋಟಲಿ ಬಿಡ್ಬೇಕು. ಮದ್ಯಪಾನದಿಂದ ನೆಕ್ಸ್ಟ್ BP ಇರ್ತಾವ, ಮತ್ತ ಅದ್ರಲಿಂದ ಹಾರ್ಟ್, ಇವೆಲ್ಲ ಆದಷ್ಟು ನಾವು ಈ ಗವರ್ಮೆಂಟ್ ಬ್ಯಾನ್ ಮಾಡ್ಲಿಲ್ಲ ಅಂದ್ರೂ ನಾವು ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಸೊ ಇವು ಇಷ್ಟು ನಮಗ್ ಗೊತ್ತಿರುವು. ನೆಕ್ಸ್ಟ್ ಶುಗರ್ ನಾ ಹೇಳಿದೆ, ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗ್ತಿರ್ತಾವ. ಇವರು ಮುಂಚೆನ ಚೆಕ್ ಮಾಡ್ಕೋಬೇಕು. 6 ತಿಂಗಳಿಗೆ ಒಮ್ಮೆ ಶುಗರ್ ಯಾವಾಗಲೂ HbA1c ಅಂತ ಇರ್ತದೆ, 7 ಒಳಗೆ ಇಟ್ಕೋಬೇಕು. ಕರೆಕ್ಟ್ ಆಗಿ ಹಗಲೆಲ್ಲ ಫಾಲೋ ಅಪ್ ಬರ್ಬೇಕು. ಎಕೋ ಮತ್ತೆ TMT ಅಂತ ಇರ್ತಾವ, ಅಂದ್ರೆ ನಡಿಬೇಕಾದ್ರೆ ಅಕಸ್ಮಾತ್ ಹಾರ್ಟ್ ಪ್ರಾಬ್ಲಮ್ ಆಗ್ತಿರ್ತಾವ. ಅವ್ರಿಗೆ ಹೇಳಿದ್ನಲ್ಲ ಎದಿ ನೋವು ಬರ್ತಿರಂಗಲ್ಲ, ಬಟ್ ECG ಒಳಗೆ ಕಂಡು ಬಿಡ್ತಾವ, ಮುಂದೆ ಬ್ಲಾಕ್ ಆಗುವಂಗಿದ್ರ ಅಂತವ್ರನ್ನ ಎಷ್ಟೋ ಜನರಿಗೆ ಶುಗರ್, ಪ್ರತಿಯೊಬ್ರು ಶುಗರ್ ಇರೋರ್ಗು ನಾನು ಅದಕ್ಕೆ ಬಂದಾಗ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಿಸ್ರಿ, ಅಲಕ್ಷ್ಯ ಮಾಡಬೇಡ್ರಿ, ನಾರ್ಮಲ್ ಇದ್ರು ನಾರ್ಮಲ್ ಅಂತ ತಿಳ್ಕೊಬೇಡ್ರಿ. ಬಂದ್ ಎಕೋ TMT ಮಾಡಿದಾಗ ಎಷ್ಟೋ ಮಂದಿಗೆ TMT ಪಾಸಿಟಿವ್ ಬಂದಾವ್. ಇವ್ರಿಗಾಗ್ಲೇ ಆಂಜಿಯೋಗ್ರಫಿ ಮಾಡಿ ಮೇಜರ್ ಬ್ಲಾಕ್ ಇದ್ದವ್ರಿಗೆ ಸ್ಟೆಂಟ್ ಹಾಕಿ ಅವ್ರ ಜೀವನ ಉಳ್ದಾವ್. ಇದು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ನಾ ಎಷ್ಟೋ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಾಗ ಅವ್ರಿಗೆ ಯಾವತ್ತೂ ಎದಿನೋ ಬಂದಿಲ್ರಿ, ಆರಾಮ ಇದ್ರು ಅಂತ ಹೇಳ್ತಾರ. ಇದು ಮೇಜರ್ ಮಿಸ್ಟೇಕ್. ಇದು ಆರಾಮ್ ಅಂತ ತಿಳ್ಕೊಳ್ಳೋದ ದೊಡ್ಡ ಮಿಸ್ಟೇಕ್. ಶುಗರ್ ಇರೋರು, ಶುಗರ್ ಇರೋರ್ಗೆ ನಾರ್ಮಲ್ ಮಂದಿ ಕಂಪೇರ್ ಮಾಡಿದ್ರ 2 ಸರ್ತೆ 3 ಪಟ್ಟು ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರ್ತಾವ. ಸೊ ಇವ್ರು ಪ್ರತಿ ವರ್ಷ ಚೆಕ್ ಮಾಡಬೇಕು, ಅಂದ್ರೆ ಮುಂಚೆನೆ ಗೊತ್ತಾಗ್ತಾವ. ಇದು ಶುಗರ್ ಇರೋರ್ಗೆ. ಮತ್ತೆ ನಮ್ಮ ಲೈಫ್ ಸ್ಟೈಲ್ ನಾ ಹೇಳೇ ಬಿಟ್ಟಿನಿ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಇವರೆಲ್ಲ ರೆಕಮೆಂಡೆಡ್ ಏನಂದ್ರ ಡೈಲಿ ರೆಗ್ಯುಲರ್ ಎಕ್ಸರ್ಸೈಸ್ ಅಂದ್ರೆ ಏನು, ಅಟ್ಲೀಸ್ಟ್ 30 to 40 ಮಿನಿಟ್ಸ್ ವಾಕಿಂಗ್ ಮಾಡ್ಬೇಕು. ಫಾಸ್ಟ್ ವಾಕಿಂಗ್ ಮಾಡ್ಬೇಕು. 1 or 2 ವಾರಕ್ಕೆ ಒಂದ್ಸರ್ತಿ ಸ್ವಲ್ಪ ಮಸ್ಕ್ಯುಲರ್ ಎಕ್ಸರ್ಸೈಸ್ ಮಾಡ್ಬೇಕು. ಅಂದ್ರೆ ಸ್ವಲ್ಪ ಮಸಲ್ಸ್ ಸ್ಟ್ರಾಂಗ್ ಇದ್ವು ಅಂದ್ರೆ ಜಾಯಿಂಟ್ಸ್ ಚಲೋ ಇರ್ತಾವ, ಇನ್ಸುಲಿನ್ ರೆಸಿಸ್ಟೆನ್ಸ್ ಬರಂಗಿಲ್ಲ, ಶುಗರ್ ಚಲೋ ಕಂಟ್ರೋಲ್ ಆಗ್ತಾವ, ಇಂಡೈರೆಕ್ಟ್ಲಿ ಹಾರ್ಟ್ನು ಚಲೋ ಆಗ್ತಾವ. 30 ಮಿನಿಟ್ಸ್. ಆಮೇಲೆ ಅಟ್ಲೀಸ್ಟ್ ನಿಮ್ಗೆ 30 ಮಿನಿಟ್ಸ್ ಎಷ್ಟು ನೀವು ನಡೀತೀರಿ ಗೊತ್ತಾಗ್ಲಿಲ್ಲ ಅಂದ್ರೆ ಎಲ್ಲಾರ ಕಡೆ ಮೊಬೈಲ್ ಎಷ್ಟು ನಡೀತೀರಿ ಅನ್ನೋದು ಗೊತ್ತಾಗ್ತಾವ. 7,000ಲಿಂದ 10,000 ಸ್ಟೆಪ್ ವರೆ ನಡಿಬೇಕು. ಇಷ್ಟು ಕರೆಕ್ಟ್ ಆಗಿ ಮಾಡ್ಕೋತಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇತ್ತಿತ್ಲಾಗ ಮೊದ್ಲು ನಾವೇನ್ ತಿಳ್ಕೊತಿದ್ವಿ, ಬರೇ ಹುಡುಗರ್ಗಷ್ಟ ಹಾರ್ಟ್ ಅಟ್ಯಾಕ್ ಆಗ್ತಾವ ಅಂತೇಳಿ, ಹೆಣ್ಮಕ್ಳಿಗೆ ಏನೂ ಆಗಂಗಿಲ್ಲ. ಅಫ್ಕೋರ್ಸ್ ಅದು ಕೆಲವು ಹಾರ್ಮೋನ್ ಪ್ರೊಟೆಕ್ಷನ್ ಇರ್ತಾವ, ಒಂದ್ ಏಜ್ ಮಟ್ಟ ಆಗಂಗಿಲ್ಲ ಅಂತೇಳಿ. ಬಟ್ ಈಗ ಏನಾಗ್ಲಿಕತ್ತಾವ, ಫ್ಯಾಮಿಲಿ ಸ್ಟ್ರೆಸ್ಲಿಂದ, ಹೈ ಒಬೆಸಿಟಿಲಿಂದ ಫಿಮೇಲ್ಸಿಗೂ ಜಗ್ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ. ಆಮ್ಯಾಗ ನೀವು ಬಹಳಷ್ಟು ಕಡೆ ನೋಡಿರ್ತೀರಿ, ಅವ್ರು ಮನ್ಯಾಗ ಕಪಲ್ಸ್ ಇಬ್ರು ಕೂಡ ವಾಕಿಂಗ್ ಹೋಗಂಗನೇ ಇಲ್ಲ. ಮೇನ್ ಯಾರು ಅವ್ರ ಹಸ್ಬೆಂಡ್ ಅಷ್ಟ ವಾಕಿಂಗ್ ಹೋಗ್ತಿರ್ತಾರ, ನೀವ್ ಯಾಕೆ ವಾಕಿಂಗ್ ಮಾಡಂಗಿಲ್ಲ ಅಂದ್ರೆ ಮನ್ಯಾಗ ಬಾಳ ಕೆಲಸ ಆಗ್ತಾವ್ರಿ ಅಂದ್ಬಿಡ್ತಾರ. ಅಲ್ಲಿ ವೇಟ್ ಜಾಸ್ತಿ ಆಗ್ತಾವ. ನೀವು ಮನ್ಯಾಗ ಎಷ್ಟರ ಕೆಲಸ ಮಾಡ್ರಿ, ಅದು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ವಾಕಿಂಗ್ ಹೋಗಬೇಕು. ಅವರು ಪಿರಿಯಡಿಕ್ ಇರೋದ್ರಿಂದ ಅವ್ರಿಗೆ ಆಗುದಿಲ್ಲ ಅಂತಾರಲ್ಲ. ಅದ ಹೇಳಿದ್ನಲ್ಲ, ಸ್ವಲ್ಪ ಯಂಗ್ ಇದ್ದಾಗ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರ್ತೈತೆ, ಅದು ಹಾರ್ಟ್ ಪ್ರೊಟೆಕ್ಟ್ ಮಾಡ್ತಿರ್ತಾವ. ಬಟ್ ಏನು ಎಲ್ಲಾ ಹೆಲ್ದಿ ಇದ್ದಾಗ ಅಷ್ಟ ಅದು. ನೀವು ಎಕ್ಸರ್ಸೈಸ್ ಮಾಡ್ಲಾರ್ದ ಒಬೆಸಿಟಿ ಇದ್ದು ಶುಗರ್ ಎಲ್ಲ ಬಂದು ಅಂದ್ರ ಈಕ್ವಲ್ ರಿಸ್ಕ್ ಹೆಣ್ಮಕ್ಳಿಗೂ. ಅವ್ರೇನು ಅವಾಗೇನು ಪ್ರೊಟೆಕ್ಷನ್ ಏನಿಲ್ಲ ಅವ್ರಿಗೂ ಎಕ್ಸ್ಟ್ರಾ. ಈ ಫುಡ್ ಫುಡ್ ಆಕ್ಚುಲಿ ನಮ್ದು ಮೇನ್ ಕಂಟ್ರೋಲ್ ಎಕ್ಸರ್ಸೈಸ್ 70% ಎಲ್ಲ ಫುಡ್ ಇರ್ತೈತೆ, 30% ಎಕ್ಸರ್ಸೈಸ್. ಸೊ ಫುಡ್ ಏನಂತಂದ್ರ ಈಗ ನೋಡ್ರಿ, ಫಾಸ್ಟ್ ಫುಡ್ ಎಲ್ಲ ಹೌದು. ಮುಂಚೆ ಗದಗ ಎಲ್ಲಿ ಒಂದ್ರ ಫಾಸ್ಟ್ ಫುಡ್ ಗೊತ್ತಿತ್ತ, ನಾವು ಸಣ್ಣವ್ರು ಇದ್ದಾಗ ಪಿಜ್ಜಾ ಅಂದ್ರೆ ಗೊತ್ತಿರ್ಲಿಲ್ಲ, ಹೆಂಗ್ ಕಾಣ್ತಾವ ಗೊತ್ತಿರ್ಲಿಲ್ಲ. ಈಗ ಎಲ್ಲಾ ಕಡೆ ಅಡ್ವರ್ಟೈಸ್ಮೆಂಟ್, ಎಲ್ಲಾ ಕಡೆ ಬೋರ್ಡ್ ನೋಡ್ರಿ, ಬರ್ಗರ್, ಪಿಜ್ಜಾ, ಕೂಲ್ ಡ್ರಿಂಕ್ ಮತ್ತೆ 50% ಡಿಸ್ಕೌಂಟ್. ಎಲ್ಲಾ ಹುಡುಗರು ಪ್ರೆಷರ್ ಎಲ್ಲಾರು ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟಾರ. ಫಾಸ್ಟ್ ಫುಡ್ ಹೋದ್ರಿ ಅಂದ್ರೆ ಎಲ್ಲಾನು ಫಾಸ್ಟ್ ಆಗ್ತಾವ, ಡಿಸೀಸು ಫಾಸ್ಟ್ ಆಗ್ತಾವ, ಮ್ಯಾಲ ಹೋಗೋದು ಫಾಸ್ಟ್. ಸೊ ಒಟ್ಟ ಫಾಸ್ಟ್ ಫುಡ್ ಟೋಟಲಿ ಅವಾಯ್ಡ್ ಮಾಡ್ಬೇಕು. ಸೊ ಹೆಚ್ಚು ವೆಜಿಟೇಬಲ್ಸ್, ಫ್ರೂಟ್ಸ್, ಸೊಪ್ಪು, ತರಕಾರಿ, ಕಾಯಿಪಲ್ಯ ಇವು ಜಾಸ್ತಿ ತಿನ್ಬೇಕು. ಎಲ್ಲ ಫಾಸ್ಟ್ ಫುಡ್, ಎರೇಟೆಡ್ ಡ್ರಿಂಕ್ಸ್ ಇವನ್ನೆಲ್ಲ ಆದಷ್ಟು ಫ್ರೆಂಚ್ ಫ್ರೈಸ್ ಇವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಬಹಳಷ್ಟು ಮಿಸ್ಟೇಕ್ ಮಾಡೋದು ಎಲ್ಲಾರು ಆಯಿಲ್. ಅದೆಲ್ಲರೂ ಅದನ್ನ ಕೇಳ್ತಾರ, ನಾವ್ ಯಾವ್ದು ಆಯಿಲ್ ಯೂಸ್ ಮಾಡ್ಬೇಕ್ರಿ. ಸೊ ಇದು ಒಂದಿಷ್ಟು ಬಹಳ ಇಂಪಾರ್ಟೆಂಟ್ ಥಿಂಗ್ಸ್. ಆಯಿಲ್ದು ಒಂದು ಹೇಳ್ತೀನಿ, ಯಾಕಂದ್ರೆ ಡೇ ಟು ಡೇ ಎಲ್ಲರೂ ಯೂಸ್ ಮಾಡ್ತಾರೆ ಇದನ್ನ. ಪಾಮ್ ಆಯಿಲ್ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಗ್ರೌಂಡ್ ನಟ್ ಆಯಿಲ್, ಕೊಕೊನಟ್ ಆಯಿಲ್ ಇವು 3 ಡೇಂಜರಸ್. ಹೈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರ್ತಾವ, ಇವನ್ನ ಅವಾಯ್ಡ್ ಮಾಡ್ಬೇಕು. ಇದ್ದಿದ್ರೊಳಗ ಕುಸುಬಿ ಎಣ್ಣೆ, ಗಾಣದ ಕುಸುಬಿ ಎಣ್ಣೆ ಬಹಳ ಬೆಸ್ಟ್, ಬಹಳ ಹೈ ಕಾಸ್ಟು ಇರಂಗಿಲ್ಲ, ಈಸಿಲಿ ಸಿಗ್ತಾವ. ಅದು ಬಿಟ್ರ ನೆಕ್ಸ್ಟ್ ಸಾಸಿವೆ ಎಣ್ಣೆ ಬೆಸ್ಟ್. ಆಮೇಲೆ ಸನ್ಫ್ಲವರ್ ಆಯಿಲ್. ಬಟ್ ಏನು ಸನ್ಫ್ಲವರ್ ಆಯಿಲ್ ನಮ್ಗ ಗಾಣದ್ ಸಿಗಂಗಿಲ್ಲ, ಅವು ಸ್ವಲ್ಪ ಮತ್ತೆ ಹೊಳ್ಳಿ ಪ್ರಿಸರ್ವೇಟಿವ್ ಹಾಕಿರ್ತಾರ, ರಿಫೈನ್ಡ್ ಆಯಿಲ್ ಮತ್ತೆ ಕೆಮಿಕಲ್ಸ್ ಹೋಗ್ತಾವ. ಸೊ ಜನರಲಿ ನಾನು ನಮ್ಮ ಭಾಗದ ಮಂದಿಗೆ ಹೆಚ್ಚು ಕುಸುಬಿ ಎಣ್ಣೆ, ಗಾಣದ ಎಣ್ಣೆ ಯೂಸ್ ಮಾಡ್ರಿ ಅಂತ ಹೇಳ್ತೇನೆ. ಕುಸುಬಿ ಬೆಸ್ಟ್. ಬಟ್ ಏನು ಬೆಸ್ಟ್ ಅಂದ್ಕೊಳ್ಳಿ, ಅದ ದಿವಸ ಕರ್ದಿದ್ದು ಮಾಡಬಾರ್ದು. ಆಯಿಲ್ ಚಲೋ ಇದ್ರು ಅದು ಮಾಡೋ ವಿಧಾನ ಇರ್ತಾವ. ಎಷ್ಟ್ ಯೂಸ್ ಮಾಡ್ತೀರಿ, ಪ್ರತಿ ಒಬ್ಬ ಮನುಷ್ಯಾಗ ಒಂದ್ 25 to 40 ಗ್ರಾಮ್ ಬೇಕು. 1 ಚಮಚ 5 ಗ್ರಾಮ್ ಇರ್ತೈತಿ ಆಯಿಲ್. 5 ಚಮಚ ಯೂಸ್ ಮಾಡ್ಬೇಕು ಇಡೀ ಫ್ಯಾಮಿಲಿಗೆ. ಹೌದು, ನಮ್ಮ ಮಂದಿ ದಿವಸ ಅದ್ರೊಳಗ ಕರಿತಾರ. ಗದಗ ಮಂದಿಗೆ ಬಜಿ, ಮಿರ್ಚಿ ಸಂಜೆ ಆದ ಕೂಡ ಅವ. ಸೊ ಕರ್ದಿದ್ದು ಯಾವಾಗಾರ ಒಮ್ಮೆ ಫಂಕ್ಷನ್ ಇದ್ದಾಗ, ಇಲ್ಲಂದ್ರ ಫ್ರೈಡ್ ಕರ್ದಿದ್ದು ಒಟ್ಟೆ ಮಾಡಬಾರ್ದು ಸಾಧ್ಯ ಆದಷ್ಟು. ಆಮ್ಯಾಗ ಇನ್ನೊಂದು ಸ್ಮೋಕ್ ಪಾಯಿಂಟ್ ಅಂತ ಇರ್ತೈತೆ ಆಯಿಲ್ದ.
ಒಂದು 25 to 30 ಡಿಗ್ರಿ ಸೆಲ್ಸಿಯಸ್ ಭಾಳ ಹೀಟ್ ಆದ ಕೂಡ ಅದು ಕೆಮಿಕಲ್ ಸ್ಟ್ರಕ್ಚರ್ ಚೇಂಜ್ ಆಗ್ಬಿಡ್ತೈತೆ, ಆಯಿಲ್ ಅವಾಗ ಹಾರ್ಮ್ಫುಲ್ ಆಗ್ಬಿಡ್ತೈತೆ ಅದು. ಚಲೋ ಆಯಿಲ್ ಇದ್ರು ಸುದಕ್ಕ ಇದು ಮೇಜರ್ ಮಿಸ್ಟೇಕ್ ಮಾಡೋದು. ಬಹಳಷ್ಟು ಮಂದಿ ಹೊರಗೆ ತಿಂತಾರಲ್ಲ, ಈಗ ನೀವು ಒಂದ್ ಎಕ್ಸಾಂಪಲ್ ಬಜ್ಜಿ ಮಿರ್ಚಿ ತಿಂತಾರೆ, ಸೇಮ್ ಆಯಿಲ್ ಒಂದ್ 10 ಸರ್ತಿ ಕರೆದಿರ್ತಾರ ಅವ್ರು. ಹೌದು, ಅದ ಆಯಿಲ್ ತೆಗೆದು ಮತ್ತೆ ಹಾಕುದು, ಇಡೀ ವಾರ ಅದನ್ನ ಯೂಸ್ ಮಾಡಿರ್ತಾರ. ಒಂದ್ ವಾರಕ್ಕೊಮ್ಮೆ ಚೇಂಜ್ ಮಾಡ್ತಾರ. ಒಂದ ಆಯಿಲ್ ಇನ್ನೊಮ್ಮೆ ಯೂಸ್ ಮಾಡಿದ್ರೆ ಇಷ್ಟು ಹಾರ್ಮ್ಫುಲ್ ಅದ. ನೀವು ವಿಚಾರ ಮಾಡ್ರಿ ಹೊರಗಿಂದ ಹೆಂಗಾಗ್ಬಾರ್ದು. ನಾ ಎಷ್ಟೋ ಮಂದಿ ಬಜ್ಜಿ ಮಾರೋರು, ಮಿರ್ಚಿ ಮಾರೋರ್ಗೆನ ಹಾರ್ಟ್ ಅಟ್ಯಾಕ್ ಆದವ್ರು ನನ್ನ ಕಡೆ ಬಂದವ್ರು ಕೇಳಿನಿ, ಹೆಂಗರೆ ಮಾಡ್ತೀರಿ ನೀವು ಅಂತ ಹೇಳಿ. ಅಂದ್ರೆ ಅಟ್ಲೀಸ್ಟ್ ನಾನು ಹಿಂಗ್ ಹೇಳಿದ್ರಿ ಮಂದಿಗೆ ಗೊತ್ತರೇ ಆಗ್ಲಿ ಏನ್ ಮಾಡ್ತಾರ ಅಂತ ಹೇಳಿ. ಯಾರಿಗ ಅಗೇನ್ಸ್ಟ್ ಅಂತಲ್ಲ, ನಾನು ಅವ್ರ ಬಿಸ್ನೆಸ್ಸಿಗೆ ಹೆಲ್ತಿಗೆ ನಾ ಹೇಳಿಕತ್ತೀನಿ. ನನ್ಗೆ 1-2-3 ಮಂದಿ ಹೇಳಿದ್ರು, ನಾವು ಪಾಮ್ ಆಯಿಲ್ ಯೂಸ್ ಮಾಡ್ತೀವಿ, ಚೀಪ್ ಇರ್ತಾವ. ಆಮ್ಯಾಗ ನಾವು ಒಮ್ಮೆ ಆಯಿಲ್ ಯೂಸ್ ಮಾಡಿದ್ರೆ ನಮ್ಗೆ ಹೆಂಗ ಇದಾಗ್ತೈತ್ರಿ, ಪ್ರೈಸ್ ಆಗಂಗಿಲ್ಲ. ನಾವ್ ಒಂದ್ ಸರ್ತಿ ತಗೊಂಡ್ಬಂದ್ಬಿಟ್ವಿ ಅಂದ್ರೆ ಒಂದ್ ವಾರ ಅದನ್ನ ಮಾಡ್ತೀವಿ, ಒಮ್ಮಿಂದೊಮ್ಮೆ ಒಂದ್ ವಾರ ಆದ್ಮ್ಯಾಗ ಚೇಂಜ್ ಮಾಡ್ತೀವಿ. ಪೇಷಂಟ್ ಏನಾಗ್ಬೇಕು ಎಲ್ಲ ಮಂದಿ. ಅದಕ್ಕೆ ನೀವು ನೋಡ್ರಿ, ಎಷ್ಟೋ ಮಂದಿ ನಮ್ ಕಡೆ ಬಂದವ್ರಿಗೆ ನಾ ಟೋಟಲಿ ಆರಾಮಿದ್ದೀನಿ, ಈಗೆಲ್ಲ ಮೀಡಿಯಾ ಒಳಗೆ ತೋರಿಸ್ಲಿಕ್ಕತ್ತಾರ ಅಂತ ಹೇಳಿ ನಾವು ಜಸ್ಟ್ ಚೆಕ್ ಮಾಡಿಸ್ಲಿಕ್ಕೆ ಬಂದಿವ್ರಿ ಅಂತ ಹೇಳಿ ನಾ ಶುಗರ್, ಕೊಲೆಸ್ಟ್ರಾಲ್, BP ಚೆಕ್ ಮಾಡಿರ್ತೀನಿ. ಒಂದು 60-70% ಜನರಿಗೆ ಕೊಲೆಸ್ಟ್ರಾಲ್ ಫುಲ್ ಹೈ ಇರ್ತಾವ. ಅವ್ರಿಗೆ ಏನು ಸಿಂಪ್ಟಮ್ಸ್ ಬಂದಿರಂಗಿಲ್ಲ. ನಾ ಆರಾಮಿದ್ದೀನಿ ಅಂತ ಒಂದ್ ಹಾರ್ಟ್ ಅಟ್ಯಾಕ್ ಆದಾಗ ಗೊತ್ತಾಗ್ತಾವ. ಎಷ್ಟೋ ಜನರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ನಂಗೆ ಏನೂ ಇಲ್ರಿ, ಶುಗರ್ ಇಲ್ಲ, BP ಇಲ್ಲ, ಮತ್ತೆ ಯಾಕೆ ಆತು ಅಂತಾರ. ಬ್ಲಡ್ ಚೆಕ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಮುಗಿಲಿಗೆ ಇರ್ತಾವ. ಯಾಕ ಇವು ನಮ್ಮ ಆಹಾರ ಪದ್ಧತಿ, ಫಾಸ್ಟ್ ಫುಡ್ ಇದು. ಸೊ ಅದಕ್ಕೆ ಭಾಳ ಫಾಸ್ಟ್ ಫುಡ್ ಭಾಳ ಇಂಪಾರ್ಟೆಂಟ್. ವೆಜಿಟೇಬಲ್ಸ್, ಫ್ರೂಟ್ಸ್ ಭಾಳ ಚಲೋ ಸೇವನೆ ಮಾಡಬೇಕು. ಡೈಲಿ ಎಕ್ಸರ್ಸೈಸ್ ಮಾಡಬೇಕು. ಅನ್ನೆಸೆಸರಿ ಸ್ಟ್ರೆಸ್ ತಗೋಬಾರ್ದು. ಓವರ್ ಆಂಬಿಷನ್ ಮಾಡ್ಕೋಬಾರ್ದು. ಹೈ ರಿಸ್ಕ್ ಗ್ರೂಪಿಗೆ ಒಂದು CT ಕೊರೋನರಿ ಆಂಜಿಯೋಗ್ರಾಮ್ ಅಂತ ಒಂದು ಟೆಸ್ಟ್ ಅದ. ಅದೇನು ಒಂದು 5 ನಿಮಿಷ ಟೆಸ್ಟ್ ಅದು. ಇಲ್ಲಿ ಒಂದು ಇಂಜೆಕ್ಷನ್ ಕೊಟ್ಟು ಚೆಕ್ ಮಾಡ್ತಾರ. ಅದ್ರೊಳಗ ನಮಗ್ ಬ್ಲಾಕ್ ಏನ್ರಿ ಇದ್ವು ಅಂದ್ರೆ ಮುಂಚೆನೆ ಗೊತ್ತಾಗ್ಬಿಡ್ತಾವ. ಹಿಂಗ ಒಂದ್ ಇಬ್ರು ಫ್ಯಾಮಿಲೀಸ್ ಒಳಗೆ ನಾ ಚೆಕ್ ಮಾಡಿದಾಗ ಒಬ್ಬರಿಗೆ 80% ಬ್ಲಾಕ್ ಇತ್ತು. ECG ನಾರ್ಮಲ್, ಎಕೋ ನಾರ್ಮಲ್, TMT ನಾರ್ಮಲ್, ಎಲ್ಲ ನಾರ್ಮಲ್. ಬಟ್ ಅವ್ರ ಫ್ಯಾಮಿಲಿ ಒಳಗೆ 2-3 ಮಂದಿ ಹಾರ್ಟ್ ಅಟ್ಯಾಕ್ ಸಣ್ಣ ವಯಸ್ಸಿಗೆ ಹೋಗಿರೋದ್ರಿಂದ ಟೆಸ್ಟ್ ಮಾಡಿದೆ, ಡಿಟೆಕ್ಟ್ ಆಗಿ ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿ ಆರಾಮಿದ್ದಾರೆ ಅವ್ರಿಗೆ. ಅವ್ರ ಜೀವನ ಉಳಿತಿಲ್ಲ. ಮುಂದೆ ಸಡನ್ಲಿ ಒಂದಿವ್ಸ ಪ್ರಾಬ್ಲಮ್ ಆಗ್ಬಿಡ್ತಿತ್ತು ಅವ್ರಿಗೆ. ಸೊ ಇಂಥ ಎಲ್ಲರಿಗೂ ಮಾಡೋದು ಬೇಕಾಗಿಲ್ಲ. ಎಲ್ಲರೂ ಎಕೋ, TMT, ಶುಗರ್ ಕಂಟ್ರೋಲ್ ಮಾಡ್ಬೇಕು, ಕೊಲೆಸ್ಟ್ರಾಲ್ ಚೆಕ್ ಮಾಡಿದ್ರೆ ಸಾಕು. ಬಟ್ ಇಂಥ ಹೈ ರಿಸ್ಕ್ ಗ್ರೂಪಿಗೆ ಇವ್ರು ಕ್ಯಾಲ್ಸಿಯಂ ಸ್ಕೋರ್ ಅಂತ ಒಂದು ಬರ್ತಾವ. ಅದ್ರೊಳಗೆ ಮುಂದೆ ಹಾರ್ಟ್ ಪ್ರಾಬ್ಲಮ್ ಆಗೋಂಗಿದ್ರು ಕ್ಯಾಲ್ಸಿಯಂ ಸ್ಕೋರ್ ಹೈ ಇತ್ತಂದ್ರ ನಾವು ಮುಂಚೆನೆ ಎಚ್ಚೆತ್ತುಕೊಂಡು ಅವಾಗನ ನಾವು ಟ್ರೀಟ್ಮೆಂಟ್ ಕೊಟ್ರೆ ಮುಂದೆ ಪ್ರಾಬ್ಲಮ್ ಆಗಂಗಿಲ್ಲ. ಈ ನಾನ್ ವೆಜ್ ತಿನ್ನೋರ್ಗೆ ಹಾರ್ಟ್ ಅಟ್ಯಾಕ್ ಬಹಳ. ಹೌದು, ಅಂದ್ರ ನಾನ್ ವೆಜ್ ಅಂದ್ರ ಈಗ ಹೈ ಪ್ರೋಟೀನ್ ಇರ್ತೈತಿ, ಕರೆಕ್ಟ್. ಬಟ್ ಮಾಡುದು ಹೆಂಗ, ಮತ್ತೆ ಎಣ್ಣೆಗ ಮಾಡುದು. ಸೊ ಅದ್ರೊಳಗ ಫ್ಯಾಟ್ನು ಬಹಳ ಜಾಸ್ತಿ ಇರ್ತಾವ. ಸೊ ಎಣ್ಣೆಗೂ ಮಾಡ್ತಿರ್ತಾರ. ನೀವು ಜಾಸ್ತಿ ಜನ ನೋಡ್ರಿ ಫಿಶ್ ಚಲೋ ಅಂತಾರಲ್ರಿ, ಹಾರ್ಟಿಗೆ ಅಂತಾರ, ಫಿಶ್ ಫ್ರೈ ತಿಂತಿರ್ತಾರ. ಮತ್ತೆ ಎಣ್ಣಿನ ಅದು ಎಂತ ಚಲೋ ಸ್ಟೀಮ್ಡ್ ಫಿಶ್, ಈ ಗ್ರಿಲ್ಡ್ ಫಿಶ್ ಎಲ್ಲೂ ಎಣ್ಣೆ ಇರಂಗಿಲ್ಲ, ಸಾಂಬಾರಿಗೆ ಹಾಕಿರ್ತಾರ, ಇಂಥದಷ್ಟ ಚಲೋ. ಅದರ್ವೈಸ್ ಇದ್ದಿದ್ರೊಳಗನ ಫಿಶ್ ಒಂದ ಬೆಟರ್. ಚಿಕನ್, ಮಟನ್ ಇವೆಲ್ಲ ಹೈ ಕೊಲೆಸ್ಟ್ರಾಲ್. ಮತ್ತೆ ಯಾವಾಗಾರೆ ಒಂದ್ಸರ್ತೆ ಚಲೋ. ಇವು ಡೇ ಟು ಡೇ ಬಹಳ ಸೇವನೆ ಮಾಡಬಾರ್ದು. ಹೈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇರ್ತಾವ, ಇವೆಲ್ಲಾನು ಪ್ರಾಬ್ಲಮ್ ಆಗ್ತಾವ. ಸೊ ಇಂಥವು ಕೆಲವೊಂದಿಷ್ಟು ಅವಾಯ್ಡ್ ಮಾಡ್ಬೇಕು. ಆಮ್ಯಾಗ ಜನರಲಿ ಈಗ ನಾ ಹೈ ರಿಸ್ಕ್ ಬಿಟ್ಟು ಜನರಲ್ ಪಾಪ್ಯುಲೇಷನ್ಗೆ ಒಂದು ಲಾಸ್ಟ್ ಮೆಸೇಜ್ ಏನ್ ಹೇಳ್ತೀನಿ ಅಂದ್ರೆ, ಇವೆಲ್ಲ ನೀವು ಏನೇನ್ ರಿಸ್ಕ್ ಫ್ಯಾಕ್ಟರ್ಸ್ ಅವನ್ನ ಅವಾಯ್ಡ್ ಮಾಡಿ ಅಲ್ದನ ನೀವು ಎಷ್ಟ ನಾರ್ಮಲ್ ಇದ್ರು, ಎಷ್ಟ ಆರೋಗ್ಯವಂತರು ಇದ್ರು, ನಾ ಆರೋಗ್ಯ ಇದ್ದೀನಿ, ನನಗೇನೂ ರಿಸ್ಕ್ ಫ್ಯಾಕ್ಟರ್ ಇಲ್ಲ ಅಂತ ತಿಳ್ಕೊಳ್ಳೋದ ದೊಡ್ಡ ತಪ್ಪು. ಒಮ್ಮೆ ನೀವು 30 ವರ್ಷದವ್ರು ದಾಟಿದ್ರಿ, ಹೆಣ್ಮಕ್ಳು 35 ವರ್ಷದವ್ರು ದಾಟಿದ್ರು ಅಂದ್ರ ಪ್ರತಿ ವರ್ಷ ಚೆಕ್ ಮಾಡ್ಬೇಕು. 6 ತಿಂಗಳಿಗೊಮ್ಮೆ ಶುಗರ್ ಚೆಕ್ ಮಾಡಿಸ್ರಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ರಿ, BP ಚೆಕ್ ಮಾಡಿಸ್ರಿ. ವರ್ಷಕ್ಕೆ ಒಂದ್ಸರ್ತೆ ಎಕೋ, TMT, ಹಾರ್ಟ್ ಚೆಕ್ ಮಾಡಿಸ್ರಿ. ಎಸ್ಪೆಷಲಿ ಶುಗರ್ ಇರೋರಂತೂ ಡೆಫಿನೆಟ್ ಮಾಡ್ಬೇಕು. ಇಲ್ದೇ ಇರೋರ್ನು ಸುದಕ ಪ್ರತಿಯೊಬ್ಬರು ಇಷ್ಟು ಚೆಕ್ ಮಾಡ್ಬೇಕು. ನಾನು ನಿಮ್ ಜೋಡಿ ಲಾಸ್ಟ್ ಟೈಮ್ ವರ್ಲ್ಡ್ ಹಾರ್ಟ್ ಡೇ ದಿವಸ ಮಾತಾಡ್ಬೇಕಾದ್ರೆ ಇದನ್ನ ಮಾತಾಡಿದ್ವಿ. ಯಾರೇ ಒಂದು ವೆಡ್ಡಿಂಗ್ ಆನಿವರ್ಸರಿ ಇದ್ದಾಗ, ಬರ್ತ್ಡೇ ಇದ್ದಾಗ ಒಂದು ಬೆಸ್ಟ್ ಗಿಫ್ಟ್ ಅಂದ್ರೆ ಒಂದು ಹೆಲ್ತ್ ಚೆಕ್ಅಪ್ ಕೊಡ್ರಿ ಅಂತ ಹೇಳಿ. ನಿಮ್ಗೆ ಅಟ್ಲೀಸ್ಟ್ ಆ ದಿವ್ಸ ನೆನಪಿರ್ತೈತೆ, ನಾವು ವೆಡ್ಡಿಂಗ್ ಆನಿವರ್ಸರಿ ದಿವಸ ಹೆಲ್ತ್ ಚೆಕ್ಅಪ್ ಮಾಡಿಸಿವಿ ಅಂತ ಹೇಳಿ. ವರ್ಷಕ್ಕೆ ಒಮ್ಮೆ ಮಾಡಿಸ್ರಿ. ಏನಾರೇ ಗೊತ್ತಾಗೋದು ಇದನ್ನು ಮುಂಚೆನೆ ಗೊತ್ತಾಗ್ತದೆ. ಎಷ್ಟೋ ಡೆತ್ಸ್, ಎಷ್ಟೋ ಹಾರ್ಟ್ ಅಟ್ಯಾಕ್ ಅವಾಯ್ಡ್ ಮಾಡ್ಬೋದು ನಾವು ಎಷ್ಟು ಮಾಡಿದ್ರೆ. ಸೊ ಇಂಥವ್ ಸ್ಮಾಲ್ ಥಿಂಗ್ಸ್ ಎಲ್ಲರಿಗೂ ಮೆಸೇಜ್ ಮುಟ್ಟಿದ್ರೆ ಎಷ್ಟೋ ಜೀವ ಉಳಿತೈತೆ. ನಾನ್ ನಿಮ್ ಜೋಡಿ ಒಂದ್ಸರ್ತಿ ಲಾಸ್ಟ್ ಇದನ್ನ ಮಾಡಿದಾಗ ಒಬ್ಬರಿಗೆ ಮುಂಚೆನ ಚೆಕ್ ಮಾಡಿ, ಒಬ್ಬ ಶುಗರ್ ಪೇಷಂಟ್ ನಿಮ್ಮ ಇಂಟರ್ವ್ಯೂ ನೋಡಿ ಕೇಳಿ ಮಾಡಿದೆ ಅಂತೇಳಿ, ಶುಗರ್ ಇದ್ದವ್ರಿಗೆ TMT ಪಾಸಿಟಿವ್ ಬಂದು ನಾನು ಒಳ್ಳೆ ಸ್ಟೆಂಟಿಂಗ್ನು ಮಾಡಿದೆ, ನಿಮ್ಗೆ ಹೇಳಿನೂ ಹೇಳಿದ್ದೆ ಅಂತ. ಸೊ ಎಂಥವ ಒಂದಿಷ್ಟು ನಾವು ಸಂದೇಶ ಎಲ್ಲರಿಗೂ ಮುಟ್ಸಿದಂದ್ರ ಎಲ್ಲೋ ಒಂದಿಷ್ಟು ಜೀವ ಉಳಿದ್ರೆ ನಾವು ಎಷ್ಟೋ ಇದು ಮಾಡಿದಂಗ. ಅದಕ್ಕೆ ಇವತ್ತು ತಮ್ಗ ಕೇಳಿದ್ವಿ. ಇದುವರೆಗೆ ಮತ್ತೇನು ಹೇಳಿದೆ ಇಲ್ಲ, ಏನಿಲ್ಲ, ಜಸ್ಟ್ ಅದಕ್ಕೆ ಇಂಥ ಆತಂಕ ಈಗೇನು ಮೂಡ್ಲಿಕ್ಕತ್ತೈತಿ ಮೀಡಿಯಾ ಒಳಗ. ಈಗ ಸಡನ್ಲಿ ಏನ್ ಆಗಿದ್ದಲ್ಲ, ಮೊದ್ಲೇಗಿದ್ದನ್ನ ಹಾಕೋತ ಬಂದಾವು. ಸೊ ಅದಕ್ಕೆ ಸಣ್ಣ ವಯಸ್ಸಿನವ್ರು ಬಹಳ ಜಾಸ್ತಿ ಆಗ್ಲಿಕ್ಕತ್ತಾವು. ಇದೇನು ಕೋವಿಡ್ ವ್ಯಾಕ್ಸಿನಿಗೆ ಸಂಬಂಧ ಇಲ್ಲ. ನಮ್ಮ ಜೀವನ ಶೈಲಿ, ನಮ್ಮ ಲೈಫ್ ಸ್ಟೈಲು, ನಮ್ಮ ಆಹಾರ ಪದ್ಧತಿ ಇವನ್ನೆಲ್ಲ ಚೇಂಜ್ ಮಾಡ್ಕೋರಿ.
ಪ್ರತಿ ವರ್ಷ ಚೆಕ್ ಮಾಡ್ಕೋತಾ ಇರ್ರಿ. ಅಂದ್ರೆ ಮುಂಚೆ ಆಗುವಂಗಿದ್ರ ಮುಂಚೆನ ಮೊದ್ಲ ಗೊತ್ತಾಗ್ತಾವ ನಮ್ಗೆ. ಇಷ್ಟು ಕರೆಕ್ಟ್ ಮಾಡಿದ್ರ ಎಷ್ಟೋ ನಾವು ಪ್ರಿವೆಂಟ್ ಮಾಡ್ಬೋದು, ಎಷ್ಟೋ ಹೃದಯಾಘಾತ ಪ್ರಿವೆಂಟ್ ಮಾಡ್ಬೋದು. ಇಷ್ಟ ಸ್ಮಾಲ್ ಮೆಸೇಜ್ ಎಲ್ಲರಿಗೂ ಮುಟ್ಟಿದ್ರೆ ಸಾಕು. ಓಕೆ, ಇದುವರೆಗೆ ಡಾಕ್ಟರ್ ಸಂಜೀವ್ ಚಿಂತಾಮಣಿ ಅವ್ರ ಮಾತುಗಳನ್ನು ಕೇಳಿದ್ರೆ ಬಹಳ ಅದ್ಭುತವಾದಂಥ ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿಮ್ಮ ಹೃದಯನ್ನ ಹೇಗೆ ಕಾಪಾಡಿಕೊಳ್ಬೇಕು, ಮತ್ತೆ ಹೃದಯ ಆಘಾತ ಯಾಕೆ ಆಗ್ತಾವೋ, ಲಕ್ಷಣಗಳೇನು, ಮತ್ತು ಯಾವ ಯಾವ ರೀತಿ ಒಳಗೆ ನಿಮ್ಮ ಫುಡ್ ಬಳಕೆ ಮಾಡ್ಕೊಳ್ಬೇಕು, ಮಕ್ಕಳನ್ನ ಹೇಗೆ ಪಾಲಕರು ನೋಡಬೇಕು, ಪಾಲಕರು ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು, ಲೈಫ್ ಸ್ಟೈಲ್ ಹೆಂಗಿರಬೇಕು ಅಂತ. ಯಾಕಂದ್ರೆ ಜೀವ ಇದ್ರೆ ಜೀವನ. ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆತಂಕ ಭಯದಿಂದನೂ ಕೂಡ ಹೋಗ್ತಾರೆ. ಮುಖ್ಯವಾಗಿ ಚರ್ಚೆ ಆಗ್ತಾ ಇರೋದು ಕರೋನಾದಾಗ. ವ್ಯಾಕ್ಸಿನ್ ನಾವು ತಗೊಂಡಿವಿ, ಅಯ್ಯೋ ನಮಗೂ ಏನಾಗುತ್ತೆ ಅಂತ ಅವ್ರು ಹೇಳಿದ್ರು, ಕ್ಲಿಯರ್ ಆಗಿ ಹೇಳಿದ್ರೆ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಹಂಗಿರ್ತಂದ್ರೆ ಯಾರಿಗೆ ವ್ಯಾಕ್ಸಿನ್ ಕೊಡ್ತಾರೆ ಇಡೀ ವರ್ಲ್ಡ್ದಾಗ? ಸೊ ಹೃದಯ ಅನ್ನೋದು ಬಹಳ ಮುಖ್ಯ ನೋಡ್ರಿ. ಅದಕ್ಕೆ ಹೃದಯವಂತಿಕೆನ ಅಂತಾರೆ, ಹೃದಯ ಶ್ರೀಮಂತಿಕೆನ ಅಂತಾರೆ. ಆ ಹೃದಯನ್ನ ನೀವು ಯಾವ ರೀತಿ ಇಟ್ಕೊಳ್ತೀರೋ, ಆ ಹೃದಯ ಮಿಡಿತದೋ ಹಂಗ ನಿಮ್ಮ ಬದುಕು ನಡೀತದೆ. ಅಕಸ್ಮಾತ್ ನೀವೇನಾದರೂ ಹೃದಯದ ಕಡೆ ಕೇರ್ಲೆಸ್ ಮಾಡಿದ್ರೆ ಅನಿವಾರ್ಯ ಅದಕ್ಕೂ ಅದು ಅಳ್ತಿದೆ. ಬಹಳಷ್ಟು ಬೆವರು ಬಂದಾಗ ಹೃದಯ ಅಳುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಸೊ ಅದಕ್ಕೆ ಅಳಿಸ್ಬೇಡ್ರಿ. ಅದನ್ನ ನೀವು ರಕ್ಷಣೆ ಮಾಡಿದ್ರೆ ನಿಮ್ಮ ಲೈಫನ್ನ ಯಾವತ್ತೂ ರಕ್ಷಣೆ ಮಾಡುತ್ತೆ. ಸೊ ಡಾಕ್ಟರ್ ಹೇಳಿದಂತೆ ಎಲ್ಲ ಸಲಹೆಗಳನ್ನು ನೀವು ಕೇಳಿದ್ರಿ, ಅದನ್ನು ಪಾಲನೆ ಮಾಡಿದ್ರೆ, ನಾವು ಮಾಡಿದ ಅವರು ಸಮಯ ಕೊಟ್ಟು ಸಂದರ್ಶನ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಉಪಯೋಗ ಆಗತ್ತೆ ಅಂತ ತಮ್ಮ ಸಮಯವನ್ನು ತಗೊಂಡು ನಮ್ಮ ವೀಕ್ಷಕರಿಗೆ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಸಂಜೀವ್ ಚಿಂತಾಮಣಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ.